ಮಲಾಕಿ 3:18 ಮಲಾಕಿಯ 3:18 ವಾಕ್ಯ. ಆಗ ಶಿಷ್ಟನಿಗೂ ತಾರತಮ್ಯವನ್ನು ಉಂಟು ಮಾಡುವ ದೇವರಂತೆ. ದೇವರನ್ನ ಹುಡುಕುವವನಿಗೂ ದೇವರನ್ನು ಹುಡುಕದವನಿಗೂ. ಬೈಬಲ್ ಸ್ಟಡಿ ಬರೋರ್ಗೂ ಭಾನುವಾರ ಸಭೆ ಬರೋರ್ಗೂ ಒಂದು ವ್ಯತ್ಯಾಸ ಉಂಟು ಮಾಡಬೇಕು. ನೀವೇನೇ ಆಸೆ ಪಡಬೇಕು. ಆ ಪ್ರೇಯರ್ ಕರ್ನ ದೇವರೇ, ದೇವನ ಹುಡುಕದವರಿಗೂ ನಾನು ಹುಡುಕ್ತಾ ಇದ್ದೀನಿ, ನನಗೂ ಒಂದು ವ್ಯತ್ಯಾಸ ಉಂಟು ಮಾಡು. ಹಿಂದಿ ಮೇ ಪಡೋ ಕೈಸಾ ಹೈ? फिर कर धर्मी और दुष्ट का भेद, अर्थात जो परमेश्वर की सेवा करता है और जो उसकी सेवा नहीं करता, उन दोनों का भेद पहचान सको. परमेश्वर एक एक फर्क दिखाएगा. ದೇವರು ಒಂದು ವ್ಯತ್ಯಾಸವನ್ನ ತೋರಿಸ್ತಾ ಇರ್ತಾರೆ. आज चर्च क्या बोला? ಚರ್ಚ್ ಏನ್ ಹೇಳ್ತದೆ? बहुत प्रार्थना कर दिया तो आपको दरिद्र ज्यादा आएगा. परमेश्वर बहुत कष्ट देता है. ಇವತ್ತು ಅನೇಕ ಕಡೆ ಈ ರೀತಿಯಾಗಿ ಹೇಳ್ತಾರೆ, ಅಧಿಕವಾಗಿ ನೀವು ದೇವ್ರನ್ನ ಹುಡುಕಿದ್ರೆ ದೇವ್ರು ಪರಿಶೋಧಿಸ್ತಾರೆ, ಕಷ್ಟ ಕೊಡ್ತಾರೆ. ज्यादा बीमारी देगा क्योंकि बहुत प्यार कर रहा है ना. ಬಹಳ ನೀವು ಹುಡುಕ್ತಿರಲ್ಲ, ಅದಕ್ಕೆ ದೇವ್ರು ನಿಮ್ಮನ್ನ ಪರಿಶೋಧಿಸಿ ಬಹಳ ಕಷ್ಟಗಳನ್ನ ಕೊಟ್ಟಿರ್ತಾರೆ. परमेश्वर को बहुत प्यार किया तो ದೇವ್ರು ನಿಮ್ಮನ್ನ ಬಹಳ ಪ್ರೀತಿಸುವುದಾದ್ರೆ ज्यादा मारेगा, ಚೆನ್ನಾಗಿ ಹೊಡಿತಾರೆ, ज्यादा कष्ट आएगा, ಜಾಸ್ತಿ ಕಷ್ಟ ಬರ್ತದೆ, ज्यादा दुख आएगा, ಜಾಸ್ತಿ ದುಃಖ ಬರ್ತದೆ, ज्यादा नष्ट होगा, ಜಾಸ್ತಿ ನಷ್ಟ ಬರ್ತದೆ ಅಂತ इसलिए ಹೇಳ್ತಾರೆ. उसमें आदमी लोग पता चलेगा आपका और दूसरों का. वो नहीं लिखा है. ಅದ್ರಲ್ಲೇ ಗೊತ್ತಾಗುತ್ತೆ ನೀವು ನಿಜವಾಗ್ಲೂ ಹುಡುಕೋರಲ್ಲ ಅಂತ. ಆ ರೀತಿಯಾಗೆಲ್ಲ ದೇವ್ರು ಹೇಳೋದಿಲ್ಲ. रोशनी आ रहा है. नीति वचन 8:21 में लिखा है. नीति वचन 8:21 ಜ್ಞಾನೋಕ್ತಿ 8:21 ಹೇಳ್ತದೆ, ದೇವರನ್ನ ಪ್ರೀತಿಸುವವರಿಗೆ ಧನದ ಬೊಕ್ಕೆಶಗಳನ್ನ ತುಂಬಿಸ್ತಾರಂತೆ. ರೋಶನಿ ಆ ರहा है. ದೇವ್ರನ್ನ ಯಾರು ಪ್ರೀತಿಸ್ತಾರೋ ಅವ್ರ ಬ್ಯಾಂಕ್ ಅಕೌಂಟ್ ಭರ್ತಿ ಆಗಿರ್ತದೆ ಅಂತ. ಒಂದು ಸಮಯ ದೇವರೇ, मैं बाइबल स्टडी दे रहा हूँ, सुबह ढूंढ रहा हूँ, वचन पढ़ रहा हूँ, आपका नाम को पुकार रहा हूँ. आप ये जगत में मैं मरने के अंदर एक फर्क करके दिखाना चाहिए. ದೇವ್ರ ಹತ್ರ हालेलुया. ದೇವ್ರೇ, ನಾನು ನಿನ್ನನ್ನ ಹುಡುಕ್ತಾ ಇದ್ದೀನಿ, ನನ್ಗೆ ನಾವು ಸಾಯೋದ್ರೊಳಗಡೆ ಒಂದು ವ್ಯತ್ಯಾಸವನ್ನು ಉಂಟು ನೀ ಮಾಡಿ. ವ್ಯತ್ಯಾಸವಾದವರು. ಆಮೆನ್. परमेश्वर ढूंढ रहे हो ना, आप एक स्टार से आप. ನೀವು ದೇವರನ್ನ ಹುಡುಕ್ತಾ ಇದ್ದೀರಾ, ನೀವು ಒಂದು ನಕ್ಷತ್ರದಾಗಿದ್ದೀರಿ. ऐसा देखो, ये सभी इसलिए वचन में कंटिन्यूस पढ़ने को क्यों बोलता हूँ. एक एक वचन टच कर दिया ना, फट ऐसा प्रेयर में आ जाना. ನೋಡಿ, ಒಂದೊಂದು ವಾಕ್ಯಗಳು ಟಚ್ ಆದ ತಕ್ಷಣನೇ ಹಾಗೇನೆ ನಾವು ಪ್ರಾರ್ಥನೆಯಲ್ಲಿ ಬಂದ್ಬಿಡ್ಬೇಕು. ಬೈಬಲ್ ಅಲ್ಲಿ जात्रा पुस्तक 1 अध्याय में ಅರಣ್ಯ ಕಾಂಡ ವಿಮೋಚನ ಕಾಂಡದಲ್ಲಿ सुनो. आमीन. जस्ट सुनते जाओ, बाद में पढ़ो. बाइबल में परमेश्वर मिस्र को और ऐगुप्त व्यक्ति लोग को परमेश्वर एक डिफरेंस दिखाया. ವಿಮೋಚನ ಖಂಡದಲ್ಲಿ ನೀವು ನೋಡೋದಾದ್ರೆ ಐಗುಪ್ತ ಜನರಿಗೂ ಇಸ್ರಾಯೇಲ್ ಜನಗಳಿಗೂ ಒಂದು ವ್ಯತ್ಯಾಸವನ್ನ ದೇವರು ಉಂಟು ಮಾಡ್ತಾ ಇದ್ದಾರೆ. क्योंकि फारून एक आदेश दे दिया. ಫಾರೋನ್ ಒಂದು ಆಜ್ಞೆ ಮಾಡ್ತಾ, ये लोग दिन भर दिन बढ़ रहा है. ಈ ದೇವರ ಮಕ್ಕಳೆಲ್ಲ ಬೇಗ ಬೇಗ ಬೆಳೀತಾ ಇದ್ದಾರೆ. हमारा आदमी से बहुत स्पीड में बढ़ रहा है. ನಮ್ಮ ಜನಗಳಿಗಿಂತ ಇವ್ರು ಬೆಳೀತಾ ಇದಾರಲ್ಲ, उन लोग को हम स्टॉप करना. ಇವ್ರನ್ನ ನಾವು ನಿಲ್ಲಿಸಬೇಕು. इसलिए एक आदेश देता है. ಅದರಿಂದ ಒಂದು ಆಜ್ಞೆ ಮಾಡ್ತಾನೆ, हर एक लड़का बच्चे को मार डालो. ಇನ್ಮೇಲೆ ಹುಟ್ಟುವ ಗಂಡು ಮಕ್ಕಳನ್ನ ನೀವು ಇವ್ರ ಸಂತತಿಲಿ ಸಾಯಿಸಬೇಕು. इसलिए वो लड़की लोग अभी नर्स रहता है ना, बच्चे को ये करने को जाते हैं ना, उन लोग को आदेश दे देता है. ಅದರಿಂದ ಈ ಹೆರಿಗೆ ಸಮಯದಲ್ಲಿ ಹೋಗ್ತಾರಲ್ಲ ದಾದಿಗಳು, ಅವರಿಗೆ ಒಂದು ಆಜ್ಞೆ ಮಾಡ್ತಾನೆ, लड़का बचाओ उधर ही खत्म कर दो. ಗಂಡು ಮಗುನ ಇಸ್ರಾಯೇಲ್ ಜನಗಳು ಎತ್ತಿದ್ರೆ ಆ ಮಗುನ ಅಲ್ಲೇ ಸಾಯಿಸ್ರಿ. बट वो लोग नहीं मारेगा. ಆದ್ರೆ ಅವರು ಆ ರೀತಿ ಮಾಡ್ಲಿಲ್ಲ. जाके पारून को बोलता है, ಹೋಗಿ ಇವ್ರ ಭಯದಿಂದ ಹೋಗಿ ಪಾರೋನ್ ಹತ್ರ ಹೋಗಿ ಹೇಳ್ತಾರೆ, ये लोग हमारे जैसे नहीं है, बहुत स्पीड है. ಈ ಇಸ್ರಾಯೇಲ್ ಸ್ತ್ರೀಯರು ನಮ್ಮ ಸ್ತ್ರೀಯರ ಹಾಗಲ್ಲ, ಬಹಳ ಚುರುಕಾಗಿದ್ದಾರೆ, ಬಹಳ ಚುರುಕಾಗಿದ್ದಾರೆ, ಬಹಳ ಚುರುಕಾಗಿದ್ದಾರೆ. ಮಗುನ ಎತ್ತಿ ಇಟ್ಬಿಟ್ಟು ಕಸಕ್ಕೆ ಹೋಗ್ತಿದ್ದಾರೆ. ಮಗುನ ಇಟ್ಕೊಂಡು 8 ತಿಂಗಳು ಅಪ್ಪ. ಅರ್ಥ ಆಗ್ತಿದ್ಯಾ? ಮಗು ಎತ್ಬಿಟ್ರೆ ಬೇಕು ಬರ್ತ. ಆಮೇಲೆ ಇವೆಲ್ಲ ಅವ್ರ ಮಗು ಎತ್ತಿದೆ ಗೊತ್ತಿಲ್ಲ, ಕಸದಲ್ಲಿ ಅವ್ರ ಮಗು ಎತ್ಬಿಟ್ಟಿದ್ದಾರೆ. हम कुछ भी नहीं कर सकते. रोशनी आ रहा है. हमारा चर्च में रश्मि का एक टाइम ऐसा हुआ. ನಮ್ಮ ಸಭೆಯಲ್ಲಿ, ಹಿಂದಿ ಸಭೆಯಲ್ಲಿ ನಮ್ಮ ರಶ್ಮಿಗೆ ಆ ರೀತಿಯಾಗಿ ಆಯ್ತು. मैं बोला आपको दर्द नहीं होगा, आप जाओ, परमेश्वर आपको चमत्कार करेगा.
ಹೇಳ್ದೆ ನಿನಗ್ ನೋವಾಗೋದಿಲ್ಲ, ಹೋಗಮ್ಮ ದೇವ್ರು ಅದ್ಭುತ ಮಾಡ್ತಾರೆ ಅಂತೇಳಿ. हाँ डॉक्टर आने के पहले बच्चे पकड़ के वो जा रहे हैं ನೋಡಿ, ಆ ಡಿಲಿವರಿ कट ಮಾಡ್ಕೊಂಡು करना इधर नहीं अभी नर्स नहीं है ಡಿಲಿವರಿ ಆಗಿದೆ, ಆ ಮಗುನ ತಾನೇ ಎದ್ದು ಇನ್ನು ಕಟ್ ಮಾಡಿಲ್ಲ, ಅದನ್ನ ಎತ್ಕೊಂಡು ನೀನ್ ಕೂತಿದ್ದಾಳೆ. संडे में चर्च में ಶುಕ್ರವಾರ ಹೆರಿಗೆ ಆಯ್ತು, ಶಕ್ತಿ ದೇಗ ಅದೇ ವ್ಯತ್ಯಾಸ. ಭಾನುವಾರ ದಿನ ಚರ್ಚಿಗೆ ಬಂದಿದ್ದಾಳೆ. ವ್ಯತ್ಯಾಸ ಅದೇನೆ. ಜಗತ್ತು ಜನಕ್ಕೂ ನಮಗೂ ಒಂದು ವ್ಯತ್ಯಾಸ ಯೇಸು ನಾಮದಲ್ಲಿ ಈ ವರ್ಷ ದೇವ್ರು ಮಾಡೇ ಮಾಡ್ತಾರೆ. ವಿಶ್ವಾಸಿಗಳು ಉಂಟಾಗ್ಬೇಕು ಯೇಸು ನಾಮದಲ್ಲಿ. ಓ ಫೋರ್ಸ್ में आना चर्च को ಆಮೆನ್. ಏನೋ ಬೈಬಲ್ ಸ್ಟಡಿ ಬೇಕು ಕೆಲಸ ಇಲ್ಲ ಹೋಗೋಣ ಅಂತ ಹಂಗ್ ಬರಬಾರ್ದು. ಬೈಬಲ್ ಸ್ಟಡಿ में जा रहा हूं, ये चर्च में मेरा साक्षी स्ट्रांग. ಬೈಬಲ್ ಸ್ಟಡಿಗೆ ನಾನು ಹೋಗ್ತೇನೆ, ನನ್ನ ಸಾಕ್ಷಿ ಸ್ಟ್ರಾಂಗ್ ಆಗಿರ್ತದೆ. आप आशा करना, ನೀವು ಆಸೆ ಪಡ್ಬೇಕು, प्रेयर करना. ಪ್ರಾರ್ಥಿಸ್ಬೇಕು. अब सच में आशा आया तो ನಿಮ್ಗೆ ನಿಜವಾಗ್ಲೂ ಆಸೆ ಬಂದಿದ್ದಾದ್ರೆ फोर्स लेना. ಒಂದು ಫೋರ್ಸ್ ತಗೊಳ್ರಿ. लॉर्ड आमीन, मैं ऐसे प्रार्थना करता हूँ आमीन. बहुत साल से सेवा कर रहा हूँ, वो सेवा से आमीन हमारा सेवा एक फर्क पड़ना, फट ऐसा स्पीड में काम हो जाना. ಅನೇಕ ವರ್ಷಗಳಿಂದ ಸೇವೆ ಮಾಡೋರ್ಗು ನಮ್ಮ ಸೇವೆಗೂ ವ್ಯತ್ಯಾಸ ಉಂಟಾಗ್ಲಿ ಅಂತ ಹೇಳಿ ನಾನು ಪ್ರಾರ್ಥಿಸ್ತೇನೆ. क्योंकि वो काम करेगा, ಅದು ಕೆಲಸ ಮಾಡ್ತದೆ. क्योंकि आप मांगते हो ना, ನೀವು ಕೇಳ್ತಾ ಇದ್ದೀರಲ್ವಾ, आप परमिशन दे रहे हो. ನೀವು ಪರ್ಮಿಷನ್ ಕೊಡ್ತಾ कुछ ಇದ್ದೀರಿ. तो देखना आदमी लोग, ಏನೋ ಒಂದ್ ನೋಡ್ಬೇಕು कुछ तो ಜನಗಳು, व्यत्यास देखना. ಯಾವ್ದೋ ಒಂದು ವ್ಯತ್ಯಾಸವನ್ನ ನೋಡ್ಬೇಕು. मेरे से वो लोग सीखना है. ನನ್ನಿಂದ ಅವ್ರು ಕಲ್ತ್ಕೋಬೇಕು. लॉर्ड कृपा दियो, ದೇವರೇ ಕೃಪೆ ಕೊಡಿ, कृपा दियो. ಕೃಪೆ ಕೊಡಿ. देखो आपका क्या होगा, परमेश्वर जरूर कुछ काम करेगा. ಆ ರೀತಿಯಾಗಿ ನೀವು ಕೇಳುವಾಗ ದೇವ್ರು ಖಂಡಿತ ನಿಮಗಾಗಿ ಕೆಲಸ ಮಾಡ್ತಾರೆ. नॉर्मल मत जियो. ನಾರ್ಮಲ್ ಆಗಿ ಜೀವಿಸಬೇಡ್ರಿ. इसलिए जगत में ಈ ಲೋಕದಲ್ಲಿ आमीन दो सिस्टम काम कर रहा है. ಎರಡು ಸಿಸ್ಟಮ್ ಕೆಲಸ ಮಾಡ್ತದೆ. दो सिस्टम परमेश्वर बनाया है. ಎರಡು ಸಿಸ್ಟಮ್ ಅನ್ನ ದೇವ್ರು ಮಾಡಿದ್ದಾರೆ. और इसीलिए मैथ्यू 7 में हम आएंगे. ಮತ್ತಾಯ 7ನೇ ಅಧ್ಯಾಯದಲ್ಲಿ ಬನ್ರಿ. मैथ्यू 7 में ಮತ್ತಾಯ 7ನೇ ಅಧ್ಯಾಯ दो घर बनाता है. ಎರಡು ಮನೆಯನ್ನ ಮಾಡ್ತಾರೆ. मैथ्यू 7 में 24 पढ़ो, ಮತ್ತಾಯ फटाफट पढ़ना. ಆದದರಿಂದ ಹಾ. ಅವನು ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡು. क्या सुनते हो आपका माइंड में जाता है, ಏನನ್ನ ನೀವು ಕೇಳ್ತಾ ಇದ್ರೋ ಅದು ನಿಮ್ಮ ಮೈಂಡ್ ಅಲ್ಲಿ ಹೋಗ್ತದೆ. क्या अभ्यास करते हो आपका दिल में जाता है. ಯಾವ್ದನ್ನ ನೀವು ಅಭ್ಯಾಸ ಮಾಡ್ತಿರೋ ಅದು ನಿಮ್ಮ ದೇಹದಲ್ಲಿ ಹೋಗ್ತದೆ. सुना ಕೇಳಿದ್ರು तुरंत अभ्यास करो, ತಕ್ಷಣ ಅಭ್ಯಾಸ ಮಾಡ್ರಿ, फट ऐसे दिल में जाएगा. ಪಟ್ಟಂತ ಹೃದಯದಲ್ಲಿ वो ಹೋಗ್ತದೆ. आपके जीवन में काम करते ಅದು ನಿಮ್ಮ ಜೀವಿತದಲ್ಲಿ ಕೆಲಸ ಮಾಡ್ತಾನೆ ಇರ್ತದೆ. इसलिए बहुतों को बहुत विषय मालूम है ಅನೇಕರಿಗೆ ಅನೇಕ ವಿಷಯಗಳು ಗೊತ್ತು, बट नहीं लिया. ಆದ್ರೆ ಅದನ್ನ ತಗೊಳ್ಳೋದಿಲ್ಲ. ये साल हम लेना है. ನಾವ್ ಅದನ್ನ ಹೊಂದ್ಕೋಬೇಕಿದೆ. हालेलुया. ಹಾಲೆಲೂಯಾ. इसलिए हम लेंगे जरूर. ನಾವು ಖಂಡಿತ ಅದನ್ನ ಹೊಂದ್ಕೊಳ್ತೇವೆ. कुछ तो लॉर्ड मेरा जीवन में एक आमीन आदमी लोग एक डिफरेंस देखना, ನನ್ನ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನ ಜನಗಳು ನೋಡ್ಲಿ, क्योंकि महिमा देखना, ಮಹಿಮೆಯನ್ನ ನೋಡ್ಲಿ, साइंस देखना, ಒಂದು ಸೂಚಕ एक चमत्कार ಕಾರ್ಯ, देखना. ಒಂದು ಅದ್ಭುತ ಕಾರ್ಯವನ್ನ यीशु ನೋಡ್ಲಿ. क्या बोल रहा है, ऐसा ही हो गया. ಏ ಪಾಸ್ಟ್ ಏನ್ ಹೇಳ್ತಾ ಇದ್ರ, ಹಾಗೆ ನಡೀತಲ್ಲ. आमीन आप आशा करो, ನೀವು ಆಸೆ ಪಡ್ರಿ. आमीन वो आधार में जाके परमेश्वर से आमीन वचन पकड़ के थोड़ा लड़ाई करो. ಈ ಆಧಾರವನ್ನು ಇಟ್ಕೊಂಡು ದೇವರ ಬಳಿಯಲ್ಲಿ ವಾಕ್ಯವನ್ನು ಇಟ್ಕೊಂಡು ಸ್ವಲ್ಪ ಹೋರಾಡ್ರಿ. हालेलुया. ಹಾಲೆಲೂಯಾ. जीवन आ जाएगा अंदर से. ಜೀವ ಬರ್ತದೆ ಒಳಗಡೆಯಿಂದ. आमीन महिमा देखेगा, ಮಹಿಮೆಯನ್ನ ನೋಡ್ತೀರಿ, सामर्थ्य देखेगा. ಸಾಮರ್ಥ್ಯವನ್ನ ನೋಡ್ತೀರಿ. इसलिए कुछ सूत्र मिला आपको ಏನಾದ್ರೂ ಸೂತ್ರಗಳು ಸಿಕ್ಕಿದೆಯಾ, लाइफ में, वो अभ्यास करना. ಅದನ್ನ ಅಭ್ಯಾಸ ಮಾಡ್ಕೊಳ್ರಿ. इसलिए आमीन लेसन्स लिखना. ಅದನ್ನ ನೀವು ಲೆಸನ್ಸ್ ನ ಬರ್ಕೊಳ್ರಿ. क्या क्या आपके जीवन में आपको लेसन आया ना, ಏನೆಲ್ಲ ನಿಮ್ಮ ಜೀವಿತದಲ್ಲಿ ಪಾಠಗಳನ್ನ ಕಲ್ತ್ರಿ. हमको ज्यादा ही आए तो हम भूल जाते हैं. ನಮಗ್ ಬಹಳ ದುಡ್ಡು ಬಂದ್ರೆ ನಾವೆಲ್ಲರನ್ನ ಮರ್ತೋಗಿರ್ತೀವಿ. इसलिए हम एक एक लेसन को हम लिखना एक समय. ಅದರಿಂದ ನಮ್ಮ ಜೀವಿತದಲ್ಲಿ ಕಲಿತ ಪಾಠಗಳನ್ನ ನಾವು ಬರ್ದಿಟ್ಕೋಬೇಕಾಗ್ತದೆ. इसलिए एक समय हम क्या करना, हम देखना, यस वो ये सभी मैं भूल गया, नहीं हम करना, ऐसा हमको याद आता है. ಒಂದೊಂದು ಸಮಯ ಆ ಪುಸ್ತಕವನ್ನ ತಿರುಗಿಸಿ ನೋಡುವಾಗ ಹೌದು ಇದೆಲ್ಲ ನನ್ನ ಜೀವಿತದಲ್ಲಿ ನಡೆದಿದೆಯಲ್ಲ, ಇದನ್ನ ನಾನು ಮರಿಬಾರ್ದು ಅಂತೇಳಿ ಅದು ಗೊತ್ತಾಗ್ತದೆ. क्योंकि कष्ट का समय में बहुत विषय आपको मालूम होता है, ಕಷ್ಟದ ಸಮಯದಲ್ಲಿ ಅನೇಕ ವಿಷಯಗಳು ನಿಮ್ಮ ಮೈಂಡಿಗೆ ಬರ್ತದೆ. बट आपको आशीर्वाद आता है ना, भूल जाते हो. ಆಶೀರ್ವಾದ ಬಂದಾಗ ಅದೆಲ್ಲ ಮರ್ತೋಗಿರ್ತದೆ. बट हम नहीं भूलना, ನಾವು ಒಳ್ಳೇದನ್ನ ಮರಿಬಾರ್ದು. याद करो, ಜ್ಞಾಪಕ ಯಾದ್ ಮಾಡ್ಕೊಳ್ರಿ, ಕರೋ. ಜ್ಞಾಪಕ ಮಾಡ್ಕೊಳ್ರಿ. एक एक भी एक विश्वास है. ಒಂದೊಂದು ಕೂಡ ಒಂದೊಂದು ವಿಶ್ವಾಸ. इसमें बोलता हूं ना, आप चर्च को कैसे आते हो, आपका लाइफ में परमेश्वर ऐसे ही आएगा. ನೀವು ಚರ್ಚಿಗೆ ಯಾವ ರೀತಿಯಾಗಿ ಬರ್ತೀರೋ ಅದೇ ರೀತಿಯಾಗಿ ನಿಮ್ಮ ಜೀವಿತವನ್ನ ದೇವ್ರು ಮಾಡ್ತಾರೆ. 7:15 ಪಾಸ್ಟ್ ಬರ್ತಾರೆ, 7:45 ಹೋಗೋಣ. ಆಮೇಲೆ ಆರಾಮಾಗಿ ಬಂದ್ರೆ ದೇವರು ನಿಮ್ಗೆ ಕಷ್ಟ ಬಂದಾಗ ಸರಿ 8 ಗಂಟೆಗೆ ಇವರು ಆಮೇಲೆ ಸರಿ 9 ಗಂಟೆಗೆ ಹೋಗೋಣ. ನೀನು ಮಾಡಿದಂತೆಯೇ ನಿನಗೂ ಮಾಡಲ್ಪಡ್ತದೆ, ನೀನು ಮಾಡಿದಂತೆಯೇ ನಿನಗೂ ಮಾಡಲ್ಪಡ್ತದೆ. डेली आई मीन एक टाइम लेट होता है वो नहीं बोल रहा हूँ, लाइफ में वही अभ्यास हो गया तो
लाइफ में वही होगा आपका जीवन। ನೋಡಿ, ಏನೋ ಒಂದು ಕಾರಣಕ್ಕಾಗಿ ಒಂದೊಂದ್ ಸಮಯ ಲೇಟ್ ಆಗ್ಬೋದು, ಆದ್ರೆ ಅದನ್ನೇ ಅಭ್ಯಾಸ ಮಾಡ್ಕೊಂಡ್ರೆ ಜೀವನನೂ ಹಂಗೆ ಇರ್ತದೆ. 6:45 घर में रहो, 6:50 ಮನೇಲಿ ಇರ್ರಿ. 6:50 इधर रहना माइंड में, 7 o'clock इधर आ जाएगा। ನೋಡಿ, ನಿಮ್ ಮೈಂಡ್ ಅಲ್ಲಿ ಅವಾಗ ನಿಮ್ಗ ಥಾಟ್ ಇದ್ರೆ ನಾವು स्पीड में आना ಹೋಗ್ಬೇಕು चाहते हो आप, 7 ಬಂದ್ಬಿಟ್ಟಿರ್ತೀರಿ. आपका माइंड फर्स्ट इधर आना, बाद में आप आ जाएगा। ನಿಮ್ಮ ಮೈಂಡ್ ಇಲ್ಲಿ ಬಂದ್ ನಿಲ್ಬೇಕು, ಆ ನಂತರ ನೀವು ಇಲ್ಲಿ ಬರ್ತೀರಿ. ಆಮೇಲೆ ಹೋಗೋಣ ಬಿಡು, ಆಮೇಲೆ ಮಾಡ್ಬಿಡು ಅಂದ್ರೆ ನೀವು ಮೈಂಡ್ ನ ನೀವು ತಳ್ಳಾಕ್ದಷ್ಟು ನಿಮ್ಮ ಬಾಡಿ ಕೋಆಪರೇಟ್ ಮಾಡಲ್ಲ. ಪ್ರೈಸ್ द लॉर्ड। इसलिए मैं एक जगह जाना तो मैं गया आ गया वो देखता हूँ। ಒಂದು ಕಾರ್ಯ ಆಗ್ಬೇಕಂದ್ರೆ ಆ ಜಾಗದಲ್ಲಿ ನಾನು ಹೋಗಿದ್ದೇನೆ ಬಂದಿದ್ದೀನಿ ಅಂತ ಹೋಗ್ಬಿಟ್ಟೆ ನೋಡ್ತೀನಿ. ಮನೆಗೆ ಬಂದ್ಬಿಟ್ಟೆ ಅಂದ್ರೆ ನೀವು ಹೋಗಿದಾಯ್ತು ಬಂದಿದ್ದಾಯ್ತು ಕಲ್ಪನೆ. ಅಂದ್ರೆ ಅವ್ರೆ ಅಭಿ ಗಾಂವ್ ಕೋ ಬುಲಾತಾ ಹೈ, ಮೈ ಗಿಯಾ ವಾಪಸ್ ಆ ಗಯಾ। ನೋಡಿ, ಒಂದು ಊರಿಗೆ ಹೋಗಿದೀವಿ ಬಂದಿದೀವಿ ಅಂತ ಕಲ್ಪನೆ ಮಾಡ್ತೇನೆ. बाइबल का स्टडी खत्म हो गया, मैं घर चले गया। दोस्त आमीन, बहुत मिरेकल्स हुआ मैं देख रहा हूँ। ಅನೇಕ ಅದ್ಭುತಗಳು ನಡೆದಿದೆ ಅಂತ सब ನೋಡ್ತೇನೆ. कल्पना पावर है। ಈ ರೀತಿ ಕಲ್ಪನೆ ಮಾಡುವಂತ अभ्यास power करना, ಇದೆ. अभ्यास ಅಭ್ಯಾಸ करना, ಮಾಡಿ. अभ्यास करना। लोक सिस्टम को देव सिस्टम को बड़ा व्यत्यास है। Amen. परमेश्वर 2 सिस्टम रखा है, ದೇವರು 2 ಸಿಸ್ಟಮ್ ಇಟ್ಟಿದ್ದಾರೆ. जगत का सिस्टम, ಲೋಕದ ನಿಯಮ, परमेश्वर का एक सिस्टम। ದೇವರ ನಿಯಮ. दोनों को परमेश्वर ही है, ಈ ಎರಡನ್ನ ಮಾಡಿದ್ದು ದೇವರೇನೆ, शैतान नहीं है। ಸೈತಾನ ಏನ್ ಮಾಡ್ಲಿಲ್ಲ. परमेश्वर नहीं चाहिए, ದೇವ್ರು ಬೇಡ. और वर्ल्ड सिस्टम में आप जाले जाओ, ನೀವು ಲೋಕದ ಪ್ರಯಾಸದಲ್ಲಿ वो सिस्टम अब ಹೋಗ್ಬೇಕಾಗ್ತದೆ. ठीक नहीं तो उधर भी काम नहीं करेगा। ಲೋಕದಲ್ಲಿ ಪ್ರಯಾಸ ಇದೆಯಲ್ಲ, ಅದು ಒಂದು ಪ್ರಮಾಣನೇ. ಅದ್ರಲ್ಲಿ ನೀವು ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದು ನಿಮ್ಗೆ ಕೆಲಸ ಮಾಡೋದಿಲ್ಲ. देवर बेड़ा, आमीन, परमेश्वर मेरे को नहीं चाहिए, ದೇವ್ರು ಬೇಡ ನನಗೆ ದೇವ್ರು ಅಂತ ಹೇಳೋದಾದ್ರೆ वर्क हार्ड करना, ಹಾಗಿದ್ರೆ ನೀವು ಶ್ರಮ बहुत ಪಡ್ಬೇಕು, पढ़ना। ಚೆನ್ನಾಗಿ ಓದ್ಬೇಕು. देखो दुनिया में कितना लोग कितना श्रम उठा रहा है। ನೋಡಿ, ಈ ಲೋಕದಲ್ಲಿ ಒಳ್ಳೆ ಸ್ಥಾನದಲ್ಲಿರೋರು ಎಷ್ಟು ಶ್ರಮ ಪಟ್ಟಿರ್ತಾರೆ. एक इधर आओ, इधर चले जाओ, ಒಂದು ದೇವರ ಬಳಿಯಲ್ಲಿ ಇದರ ಬಂದ್ರಿ, ಇಲ್ಲ ಅಂತಂದ್ರೆ ಶ್ರಮ ಪಡ್ತೀನಿ ಅಂತ उधर भी ಬಂದ್ರಿ. श्रम है, ಅಲ್ಲೂ ವರ್ಕ್ ಇದೆ. इधर भी इजी श्रम है। ದೇವರ ಬಳಿಯಲ್ಲಿ ನಿಮ್ಗೆ ಪರಿಶ್ರಮ ಇಲ್ಲ, ಆದ್ರೆ ವರ್ಕ್ ಇದೆ. वही बोलो, डॉक्टर को गया तो हॉस्पिटल जाना चाहते हो, ಹಾಸ್ಪಿಟಲ್ ಹತ್ರ ಹೋಗ್ತೀರಾ, इधर लगाएगा, ಕೈಯಲ್ಲಿ ಹಾಕ್ತಾರೆ, ಟೆಸ್ಟ್ लेगा, ಟೆಸ್ಟ್ ಮಾಡ್ತಾರೆ. ಆ ಟೆಸ್ಟ್ ಮಾಡಿ ಈ ಟೆಸ್ಟ್ ಮಾಡಿ 10 ಇಂಜೆಕ್ಷನ್ ಹಾಕಿ 20 ಇಂಜೆಕ್ಷನ್ ಹಾಕಿ 30 ಕಂಟಿನ್ಯೂಸ್ ಇಂಜೆಕ್ಷನ್ ಹಾಕಿ ಆಗ್ತಾ ಇರ್ಬೇಕು. ಅಲ್ಲೂ ನೋವಿದೆ, ಬದುಕ್ಬೇಕನ್ನ ಆಸೆ ಇದ್ರೆ. ಇಲ್ಲಿ ಬಂದ್ರು ಬಾಯಿಗೆ ಸ್ವಲ್ಪ ನೋವಿದೆ, ಎರಡು ಕೆಲಸ ಇದೆ. ನನಗೇನು ಬೇಡ ಅಂತಂದ್ರೆ ಮುಳುಗ್ಬೇಕಷ್ಟೇ. ಅರ್ಥ ಆಯ್ತಾ? हालेलुया। ಹಲ್ಲೆಲೂಯಾ. सिस्टम मालूम होना, ಆ ಸಿಸ್ಟಮ್ ಗೊತ್ತಾಗ್ಬೇಕು. जगत का सिस्टम मट्टी के ऊपर घर बना रहे हो, ಲೋಕದ ಸಿಸ್ಟಮ್ ಅಂದ್ರೆ ಬರೀ ಮಣ್ಣಿನ ಮೇಲೆ ಮನೆಯನ್ನ ಕಟ್ಟುವಂತದ್ದು. बट परमेश्वर का सिस्टम ದೇವರ ಸಿಸ್ಟಮ್ ಅಂದ್ರೆ क्या है? पत्थर में आपका लाइफ को बिल्ड कर रहे हो। ಕಲ್ಲಿನ ಮೇಲೆ ಕಟ್ಟುವಂತ ಜೀವಿತ. बट एक दिन दोनों को भी एक टेस्ट आता है, ಒಂದಿನ ಈ ಎರಡಕ್ಕೂ ಒಂದು ಪರೀಕ್ಷೆ इसलिए ಉಂಟಾಗ್ತದೆ. बोला आप डिफरेंस देखना चाहते हो, ನೀವ್ ವ್ಯತ್ಯಾಸ ನೋಡ್ಬೇಕಾ? एक टाइम आएगा, सभी का एक ही प्रॉब्लम आएगा। ನೋಡಿ, ಒಂದು ಬಾರಿ ಎಲ್ಲರಿಗೂ ಒಂದೇ ಸಮಸ್ಯೆ ಉಂಟಾಗ್ತದೆ. सिस्टम जगत का सिस्टम में बिल्ड करता है ना, वो लोग फट ऐसा गिर जाता है। ನೋಡಿ, ಲೋಕದ ನಿಯಮದಲ್ಲಿ ಬಿಲ್ಡ್ ಮಾಡ್ಕೊಂಡಿರೋರು ಪಟ್ ಅಂತ ಬಿದ್ದೋಗ್ತಾರೆ. बट पत्थर के ऊपर बिल्ड किया ना परमेश्वर का सिस्टम में, वो कभी भी नहीं गिरेगा, स्ट्रांग रहेगा। ದೇವರ ಸಿಸ್ಟಮ್ ಅಲ್ಲಿ ಕಲ್ಲಿನ ಮೇಲೆ ಕಟ್ಟಿದಂತವ್ರು ಯಾವತ್ತೂ ಬೀಳೋದಿಲ್ಲ. इसलिए आप डिसाइड करना अभी, ಅದರಿಂದ ನೀವು ತೀರ್ಮಾನ ತಗೊಳ್ರಿ. ये आई मीन जगत का सिस्टम कर्स है, शाप का सिस्टम। ಲೋಕದ ನಿಯಮ ಅನ್ನೋದು ಅದ್ರ ಮೇಲೆ ಶಾಪ ಇದೆ. परमेश्वर का सिस्टम क्या है? ದೇವರ ಸಿಸ್ಟಮ್ आशीर्वाद का सिस्टम। ಆಶೀರ್ವಾದದ ಸಿಸ್ಟಮ್. एक शाप का सिस्टम रहना, ಒಂದು ಶಾಪದ ಸಿಸ್ಟಮ್ ಅಲ್ಲಿ ಇರ್ಬೇಕು, नहीं तो आशीष का सिस्टम ಇಲ್ಲ रहना। ಅಂತಂದ್ರೆ ಆಶೀರ್ವಾದದ ನಿಯಮದಲ್ಲಿ ಬಾಳ್ಬೇಕು. ಶಾಪ್ का सिस्टम क्या है? ಶಾಪದ ಸಿಸ್ಟಮ್ ಏನು? ಕಷ್ಟಪಟ್ಟನೆ ಮುಂದೆ ಬರೋದು, ಸ್ವೆಟ್ ಮೋರ್, ಬೆವರು ಸುರಿಸಿ, ಸ್ವೆಟ್ ಮೋರ್, ಅಧಿಕವಾಗಿ ಬೆವರು ಸುರಿಸಿ, ಸ್ವೆಟ್ ಮೋರ್, ಅಧಿಕವಾಗಿ ಬೆವರನ್ನ ಸುರಿಸ್ಬೇಕು. आमीन। आशीष का सिस्टम क्या है? ಆಶೀರ್ವಾದದ ನಿಯಮ ಏನು? सुनो, ಕೇಳ್ರಿ, सुनो, ಅಧಿಕವಾಗಿ ಕೇಳ್ರಿ, सुनो, ಕೇಳ್ರಿ, सुनो, ಕೇಳ್ರಿ, ज्यादा सुनना। ಜಾಸ್ತಿ ಕೇಳ್ಬೇಕು. मेरे को एक टाइम चीटिंग हो गया था। ಒಂದು ಬಾರಿ ವಂಚನೆ ಆಯ್ತು. भक्ति में मत जाओ, ಭಕ್ತಿಯಾಗಿರ್ಬೇಡ್ರಿ. भक्ति आपको धोखा देगा। ಭಕ್ತಿಯಾಗಿದ್ರೆ ಅದ್ ನಿಮ್ಮನ್ನು मेरे को ವಂಚಿಸ್ತದೆ. मालूम है, अभी मुंह खोला तो अविश्वासी आता है, मेरे को मालूम है, ಅಂತ ಸಮಯದಲ್ಲಿ ಬಾಯಿ ತೆರೆದ್ರೆ ಅವಿಶ್ವಾಸನೆ ಬರ್ತದೆ. क्योंकि मैं क्या विश्वास किया उसका ऑपोजिट में गया सब कुछ।
ನಾನು ಯಾವ್ದನ್ನ ವಿಶ್ವಾಸಿಸ್ತಾ ಇದ್ದೀನೋ ಎಲ್ಲ ಎಗನೆಸ್ಟ್ ಆಗಿ ನಡೀತಾ पूरा ಇದೆ. अगेंस्ट किया। ಎಲ್ಲವೂ ವಿರೋಧವಾಗಿ अभी ನಡೀತಾ मुंह ಇದೆ. खोला तो ಈಗ ಬಾಯಿ ತೆರೆದ್ರೆ अविश्वासी आता है, ಅವಿಶ್ವಾಸವೇ ಬರ್ತದೆ. प्रेशर ज्यादा हो गया ना, ಯಾಕಂದ್ರೆ ಒಳಗಡೆಯಿಂದ ಪ್ರೆಷರ್ ಬರ್ತಾ अंदर ಇದೆ, में लड़ाई कर रहा हूँ, ಮೇಲೆ ನಾನು ಹೋರಾಡ್ತಾ ಇದ್ದೇನೆ, ಒಳಗಡೆ ಹೋರಾಡ್ತಾ ಇದ್ದೀನಿ. 15 kg कम हो गया, 15 kg ಕಡಿಮೆ इतना ಆಗಿದೆ, लड़ाई अंदर। ಒಳಗಡೆ ಎಷ್ಟು ಹೋರಾಡ್ತಾ But ಇದ್ದೀನಿ. परमेश्वर एक अच्छा सीक्रेट सिखाया मैं। ದೇವ್ರು ನನಗೆ ಒಂದು ಒಳ್ಳೆ ಸೀಕ್ರೆಟ್ ಅನ್ನ ಹೇಳ್ಕೊಟ್ರು. 9 hours मैसेज सुन रहा था, 9 ಅವರ್ ಸಂದೇಶ नॉन ಕೇಳ್ತಾ ಇದೆ स्टॉप। ಕಂಟಿನ್ಯೂ ಆಗಿ. छोड़ दिया फट ऐसा, क्यों आपको ऐसा होना, बिट्टे। क्यों आपका ऐसा होना, क्यों आप मैसेज देने के लिए नहीं, मेरा आत्मा को ज्यादा खाना चाहिए, वर्ल्ड सिस्टम में ನೋಡಿ नहीं ಅಂತ हूँ, ಒಂದು अभी हेवन सिस्टम में हूँ। ಕಠಿಣವಾದ ಪರಿಸ್ಥಿತಿಲಿ ನನ್ನ ಯಾಕೆ ನಿನ್ಗಾಯ್ತು ಆ ಪ್ರಶ್ನೆ, ಅದೊಂದು ವರ್ಡ್ ಸಹಿತ ಅಂತ ಅಂದಾಕ್ತಾನೆ, ಯಾಕೆ ನಿನಗೆ ಹಿಂಗಾಗ್ಬೇಕಂತ. ಅದಕ್ಕೆ ನಾನು ಕಂಟಿನ್ಯೂ ಆಗಿ ಕೇಳ್ತಾ ಇದ್ದೀನಿ. ಯಾಕಂತಂದ್ರೆ ಅಧಿಕವಾಗಿ ಕೇಳ್ತಾ, ಯಾಕಂದ್ರೆ ದೇವ್ರ ಸಿಸ್ಟಮ್ ಅಲ್ಲಿ ಅಧಿಕವಾಗಿ ನಾವು ಕೇಳ್ಬೇಕು. सुन रहा हूँ 100 से ऊपर मैसेज में ಕೇಳ್ತಾ ಇದ್ದೀನಿ 100ಕ್ಕಿಂತ ಹೆಚ್ಚು विश्वास ಸಂದೇಶ. लोड हो गया, ವಿಶ್ವಾಸವನ್ನ ತುಂಬಿಕೊಂಡೆ, वो प्रॉब्लम से बाहर आए। ಆ ಸಮಸ್ಯೆಯಿಂದ ಹೊರ ಬಂದೆ. ಅರ್ಥ ಆಯ್ತಾ? ಪ್ರೇಯರ್ ಮಾಡಿಲ್ಲ ನಾನು, ಯಾಕಂದ್ರೆ ಪ್ರೇಯರ್ ಮಾಡಿದ್ರೆ ರಾಂಗ್ ತಪ್ಪು ಆಗಿರ್ತದೆ. ಪ್ರೇಯರ್ ಬರುತ್ತೆ. ಒಳ್ಳೆ ಮೆಸೇಜ್ ಕೇಳಬೇಕು, ಯಾಕಂದ್ರೆ ನಿಮ್ಮ ಬಾಯಿ ಆ ಸಮಯದಲ್ಲಿ ಸೈತಾನಿಗೂ ದೇವರಿಗೂ ಬಾಗಿಲು. ಬಾಯಿನ ಮಾಡಿ ಇದನ್ನ ತೆಗೆದ್ಬಿಡ್ಬೇಕು. ಬಾಯಿನ ಮುಚ್ಚ್ರಿ, ಕಿವಿಯೇನ ತೆರೀರಿ. ಅನುಷ್ ಅವರೇ, ಸಡನ್ಲಿ ಅಭಿ ಪ್ರಮೋಷನ್ नहीं होता है, ನೋಡಿ ಪ್ರಮೋಷನ್ ಬಗ್ಗೆ मैं ಯೋಚಿಸುವಾಗ इतना ಅದಾಗ್ತಾ बोलता कि ಇಲ್ಲ. मैं चर्च में हमें नहीं आएगा। ನಾನು ಎಷ್ಟು ಪ್ರಾರ್ಥನೆ ಮಾಡ್ತಿದ್ದೀನಿ, ನಾನು ಚರ್ಚಿಗೆ ಬರ್ತಾ ಇದ್ದೀನಿ, ಎಲ್ಲಾ ಕೆಲಸ ಮಾಡ್ತಿದ್ದೀನಿ, परमेश्वर ಪ್ರಮೋಷನ್ ಇಲ್ಲ. सच्चा है, किधर मिस किया लॉर्ड, कुछ मैसेज पवित्र आत्मा लीड करेगा, बैठ के सुन के आपका विश्वास को स्ट्रांग। ದೇವ್ರು ಒಳ್ಳೆಯವರು, ಅದರಿಂದ ಎಲ್ಲೋ ಮಿಸ್ ಮಾಡಿದ್ರೆ ಅದನ್ನ ಕೇಳ್ರಿ, ದೇವ್ರ ಬಳಿಯಲ್ಲಿ ಕೇಳಿ ಅದನ್ನ ಸರಿ ಮಾಡ್ಕೊಳ್ಳುವಾಗ ನಿಮ್ಮಲ್ಲಿ ವಿಶ್ವಾಸ टोटली जीरो हो गया हम, ಸಂಪೂರ್ಣವಾಗಿ ಝೀರೋ. खुद किधर से भी पैसा नहीं आ रहा है, ಎಲ್ಲಿಂದನೂ ದುಡ್ಡು ಬರ್ತಾನೆ ಇಲ್ಲ. हिंदी सर्विस में भी नहीं है, कन्नड़ा सर्विस में भी नहीं, बाहर अभी किधर भी लिंक नहीं, एक व्यक्ति का पहचान भी नहीं। ಎಲ್ಲ ಕಡೆ ಸ್ಟಾಪ್ ಆಯ್ತು ಹಣ, ಒಂದು ಲಿಂಕ್ ಕೂಡ ಇಲ್ಲ. बाहर से भी यूट्यूब कुछ भी नहीं हो टाइम में, मैसेज यूट्यूब मैसेज ಎಲ್ಲ ಏನಿಲ್ಲ, ಹೊರಗಡೆಯಿಂದ ಏನು ಬಂದಿಲ್ಲ, उधर भी लिंक नहीं है। ಎಲ್ಲೂ ಲಿಂಕ್ ಇಲ್ಲ ನಮ್ಗೆ. आमीन। डेली में इतना पैसा में पे करना ही चाहिए, ನಾನು ಕಂಟಿನ್ಯೂ ಆಗಿ ಆ ಹಣವನ್ನ ನಾನು ತೀರಿಸಲೇಬೇಕಿತ್ತು. इसलिए आमीन। सिस्टर एक वचन बोल रहा था, ಕರ್ತ ನಿಜ ನಿಮಗೆ ಕುರುಬನಾಗಿದ್ರೆ ನಿಮಗೆ ಕೊರತೆ ಇಲ್ಲ ಅಂತ. ಎಷ್ಟು ಜನ ಕೇಳಿದಿರ ವಾಕ್ಯನ? ಕರ್ತನು ನನ್ನ ಕುರುಬನು, ನಾನು ಕೊರತೆ ಪಡೇನು. ಹಾಗಾದ್ರೆ ಆ ಮಾತು ಇವತ್ತು ಧ್ಯಾನ ಮಾಡ್ತಾ ಇದೆ. ಕರ್ತನು ಯಾವ್ಯಾವ ಜಾಗದಲ್ಲಿ ನಿನಗೆ ಕುರುಬನಾಗಿದ್ದಾನೋ ಆ ಜಾಗದಲ್ಲಿ ಮಾತ್ರ ನಿನಗೆ ಕೊರತೆ ಇರಲ್ಲ. ಹಾಗಾದ್ರೆ ಅನೇಕ ವಿಷಯದಲ್ಲಿ ನೀನು ಕೊರತೆ ಆಗಿದೆ ಅಂತಂದ್ರೆ ಅಲ್ಲಿ ನಿನಗೆ ಕರ್ತನು ಕುರುಬನಲ್ಲ, ದೇವ್ರು ಹೇಳ್ಕೊಟ್ಟಿದ್ದು. अर्थ आयता? हिंदी में बोलो क्या आपको? जिस विषय में परमेश्वर आप चरवा है वो विषय में आपको घाटी नहीं होगा. ಯಾವ್ಯಾವ ಜಾಗದಲ್ಲಿ ದೇವ್ರು ನಿಮಗೆ ನಿಜವಾಗ್ಲೂ ಕುರುಬನಾಗಿದ್ರೆ ಆ ವಿಷಯದಲ್ಲಿ ಖಂಡಿತ ನಿಮಗೆ ಕೊರತೆ ಅನ್ನೋದು ಇರೋದೇ ಇಲ್ಲ. जिस जगह चरवाई का बात सुन रहे हो, आप कर रहे हो, वो जगह में आपको कुछ घाटी नहीं होता है. ನೋಡಿ, ಯಾವ್ಯಾವ ವಿಷಯದಲ್ಲಿ ನೀವು ಅವ್ರ ಹತ್ರ ಕೇಳಿ ನೀನೇ ನನ್ ಕುರುಬ ಅಂತೇಳಿ ಅವ್ರ ಮಾತಿಗೆ ವಿಧೇಯರಾಗಿ ಹೋಗ್ತಾ ಇದ್ದೀರಲ್ಲ, ಆ ವಿಷಯದಲ್ಲಿ ನಿಮ್ಗೆ ಅವ್ರ ಕುರುಬನಾಗಿರೋ ಕಾರಣ ನಿಮ್ಗೆ ಆ ಕೊರತೆ ಇರೋದಿಲ್ಲ. आत्मा रक्षा होने के लिए यीशु को आप स्वीकार किया, आपके आत्मा का चरवा हो गया, अभी आत्मा में आप कुछ घाटी नहीं है. ನೋಡಿ, ಆತ್ಮ ರಕ್ಷಣೆ ಬೇಕು ಅಂತ ಹೇಳಿ ಬೆಳಗ್ಗೆ ಅದಕ್ಕಾಗಿ ನೀವು ದೇವರನ್ನ ಯೇಸುವನ್ನ ಸ್ವೀಕರಿಸಿದ್ರಿ, ಅವ್ರು ನಿಮ್ಗೆ ಅದ್ರಲ್ಲಿ ಕುರುಬನಾಗಿ ಬಂದಿರೋದ್ರಿಂದ ನಿಮ್ಮ ಆತ್ಮದ ರಕ್ಷಣೆ ವಿಷಯದಲ್ಲಿ ನಿಮ್ ಕೊರತೆ ಇಲ್ಲ. अभी आप किधर घाटी है थोड़ा थिंक करो. ಹಾಗಾದ್ರೆ ಯಾವ್ಯಾವ ವಿಷಯದಲ್ಲಿ ನಿಮ್ಗೆ ಕೊರತೆ ಇದೆ ಯೋಚಿಸಿ. फाइनेंस में आपको कोरता घाटी है, ನೋಡಿ, ಹಣಕಾಸಿನಲ್ಲಿ ನಿಮ್ಗೆ ಕೊರತೆ ಇದೆಯಾ? उधर आप चरवाई को जगह नहीं दिया. ಆ ವಿಷಯದಲ್ಲಿ ನಿಮ್ಮ ಕುರುಬನನ್ನಾಗಿ ದೇವರನ್ನ ಇಟ್ಕೊಳ್ಳಿಲ್ಲ, ಅವ್ರ ಮಾತನ್ನು ನೀವು ಕೇಳಿಲ್ಲ. ಹಣದ ವಿಷಯದಲ್ಲಿ ಕರ್ತನ ನಿಮಗೆ ಕುರುಬನಲ್ಲ, ನಿನ್ನ ಮೈಂಡ್ ಕುರುಬನಾಗಿದೆ, ಹಣ ಕುರುಬನಾಗಿದೆ. ಅಲ್ಲಿ ಅವ್ರು ಕುರುಬರಾದ್ರೇನೆ ಆ ವಿಷಯದಲ್ಲಿ ಕೊರತೆ ಎಲ್ಲದ ಜಾಗಕ್ಕೆ ನಿಮ್ಮನ್ನ ಕರ ತರುವನು. ಬೆಳಗ್ಗೆ ಬೀಸಿ ತಿರುಗಿ ಹೇಳ್ತೀನಿ ಬೇಕಾದ್ರೆ, ಜಿಸ್ ಜಗಾ ಮೇ ಆ ಪರಮೇಶ್ವರ ಕೋ ಜಗಾ ದಿಯಾ, ಯಾವ ಕಾರ್ಯದಲ್ಲಿ ನೀವು ದೇವರಿಗೆ ಜಾಗ ಕೊಟ್ಟಿದ್ದೀರಾ ಕೃಪಾ ಆಗಲಿಕ್ಕೆ. आमीन। अभी एक आपका घर में 4 बेडरूम है,
ನಿಮ್ ಮನೇಲಿ 4 ಬೆಡ್ರೂಮ್ ಇದೆ. जिस रूम को आप आमीन यीशु को लेके गया, ಯಾವ ರೂಮಿಗೆ ಅವ್ರನ್ನ ಕೈ ಹಿಡ್ಕೊಂಡು ನೀವು वो रूम ಕರ್ಕೊಂಡು का ಹೋದ್ರು, जो कुछ जरूरत वो पूरा कर दिया. ಆ ರೂಮ್ ಅಲ್ಲಿ ಏನ್ ಬೇಕಾಗಿತ್ತೋ ಅದನ್ನ ಅವರೇ ತೀರ್ಸಿದ್ರು. एक रूम को आप नहीं लेके नहीं गया. ಆದ್ರೆ ಇನ್ನೊಂದೊಂದ್ ರೂಮ್ ಅಲ್ಲಿ ನೀವು ಅವ್ರನ್ನ ಬಿಟ್ಟು ನೀವು ಒಬ್ರೇ इल्ले ಹೋಗಿದ್ದೀರಿ. इरी, आप इधर ही रहो, मैं जाऊंगा. ನೀವ್ ಇಲ್ಲೇ ಇರಿ, ನಾನ್ ಮಾತ್ರನೇ ಅದ್ರಲ್ಲಿ ये ಹೋಗ್ತೀನಿ ಅಂತ साला ಹೋಗಿದ್ರಿ. नाने तीर्सಕೊಡ್ತೀನಿ. ಸಾಲ ये प्रॉब्लम मैं साल करूंगा, मैं देखूंगा, ನಾನೇ मैं ನೋಡ್ಕೊಳ್ತೀನಿ, देखूंगा, ನಾನೇ मैं ನೋಡ್ಕೊಳ್ತೀನಿ, देखूंगा, मैं देखूंगा. ನಾನ್ ನೋಡ್ಕೊಳ್ತೀನಿ. रोशनी आ रहा है. हालेलुया. ಹಾಲೆಲೂಯಾ. ठीक है, आप ही देखो. ಅದಕ್ಕೆ ದೇವ್ರು ಹೇಳಿದ್ರು ಆಯ್ತು ನೀನೇ ನೋಡ್ಕೊ. इसलिए सभी लोग सभी विषय में जगह नहीं दिया. ಅದ್ರಿಂದ ಎಲ್ರು ಎಲ್ಲಾ ವಿಷಯದಲ್ಲೂ ದೇವ್ರನ್ನ ಜಾಗ ಕೊಟ್ಟಿರೋದಿಲ್ಲ. रोशनी आ रहा है. ಅರ್ಥ ಆಗ್ತಾ ಇದೆಯಾ? Praise the Lord. इसलिए आप डॉक्टर को जाते हो ना, पूरा रिलैक्स रिलैक्स रिलैक्स. इंजेक्शन ಕೊಡುವಾಗ ಲೂಸ್ ಲೂಸ್ ಬಿಡ್ರಿ, ಲೂಸ್ ಲೂಸ್ ಆಗಿರಿ, ಬಿಟ್ಕೊಡ್ಬೇಕು. ಲೂಸ್ ಲೂಸ್ ತರ್ತಾರೆ, ಲೂಸ್ ಲೂಸ್ ಮಾಡ್ರಿ. ಬಿಟ್ಕೊಟ್ರೆ ಇಂಜೆಕ್ಷನ್ ಹಾಕ್ತಾರೆ, ಇಲ್ಲ ಅಂದ್ರೆ ಅರ್ಥ ಆಯ್ತಾ? ಕರ್ತನೆ ಈ ವಿಷಯದಲ್ಲಿ ನೀನೇನು ನಡೆಸು, ನೀವು ಏನ್ ಹೇಳಿದ್ರು ಮಾಡ್ತೀನಪ್ಪ. ಆಮೆನ್ ಆವಾಗಲೇ ನಾವು ಕೊರತೆ ಇಲ್ಲದೆ ಜಾಗಕ್ಕೆ ಬರೋದು. ಆಮೆನ್. ಹಾಗೆ ಕಾಯಿಲೆಗಳು ಕೂಡ ಅವ್ರೇನೋ ನಮ್ಮನ್ನು ನಡೆಸ್ತಾರೆ, ನಾವು ಬಿಟ್ಕೊಡಲ್ಲ. ನಾವು ಅಲ್ಲೆಲ್ಲೂಯ್ಯ, ನಾನು ನೋಡ್ಕೊಳ್ತೀನಿ, ನನಗೆ ಗೊತ್ತು, ನಾನು ಎಕ್ಸಸೈಸ್ ಮಾಡ್ತೀನಿ, ನಾನು ಅದು ತಿಂತೀನಿ ಇದು ತಿಂತೀನಿ, ಎಲ್ಲ ತಿಂದ್ರೂ ಅವು ನಮ್ಮನ್ನು ನಡೆಸುವಾಗ हालेलुया. टीबी होता है बहुत लोग को, ಟಿಬಿ ಕಾಯಿಲೆ ಬರ್ತದೆ. डॉक्टर बोलता है, ಡಾಕ್ಟರ್ ಹೇಳ್ತಾರೆ वो नॉनवेज नहीं खाता है व्यक्ति. ಅವರು ನಾನ್ ವೆಜ್ ತಿಂದೇ ಇರೋರಾಗಿರ್ತಾರೆ मैं ಅನ್ಕೊಳ್ಳಿ. एक सिंपल सीक्रेट बोलता हूँ, ನಿಮಗೆ ಸರಳವಾಗಿ ಹೇಳ್ತೇನೆ. ये मांस आप खाना. ಡಾಕ್ಟರ್ ಹೇಳ್ತಾರೆ ನೋಡಪ್ಪ ಈ ಮಾಂಸನ ನೀನ್ ತಿನ್ನು ಅಂತ ಹೇಳ್ತಾರೆ. ನೀವು ತಿನ್ನಲ್ಲ ಅಂದ್ರೆ ನೀವ್ ಇಲ್ಲ ನಾನ್ ತಿನ್ನೋದಿಲ್ಲ ಅದನ್ನ. ಇರ್ರಿ ಅಷ್ಟೇ. हालेलुया. रोशनी आ रहा है. फाइल्स कितना लोग आ रहा है ना, ಫೈಲ್ಸ್ ಬರುತ್ತೆ ಗೊತ್ತಾ? ये ड्राइवर को, टेलर को, सभी को बहुत बैठ के काम करते हो ना, क्योंकि हीट, पानी नहीं पीते हो ना, ज्यादा हीट से फाइल्स निकल जाता है. ನೋಡಿ, ಈ ಡ್ರೈವರ್ ಇರ್ಬೋದು, ಒಂದೇ ಕಡೆ ಕುತ್ಕೊಂಡು ಕೆಲಸ ಮಾಡೋರು ಇರ್ತಾರಲ್ಲ, ಅದು ಹೀಟ್, ಬಾಡಿ ಹೀಟ್ ಆದಾಗ ಆ ಪ್ರಾಬ್ಲಮ್ ಉಂಟಾಗ್ತದೆ. ನಿಮ್ಗೆ ಆಪರೇಷನ್ ಬೇಕಾ, ಆಪರೇಷನ್ ವಾಸಿ ಆಗ್ಬೇಕಮ್ಮ ಅಂತ ಕೇಳ್ತಾರೆ. ಅದೇ ವರ್ಲ್ಡ್ ಸಿಸ್ಟಮ್ ಅಲ್ಲಿ ನಿಮ್ಗೆ ಗುಣ ಆಗ್ಬೇಕಾ, ನಿಮ್ಗೆ ಈಜೆ ಗುಣ ಆಗ್ಬೇಕಾ? ಕ್ಯಾ ವಿಷಯ ಕೇಸೆ आपको ಈಜಿ ಆಗ್ಬೇಕು. ಆಮೇಲೆ ಹೋಗಿ ಹಂದಿ ಮಾಂಸ ತಿಂತೀರಾ? ಯಾಕಂದ್ರೆ ಅದೇ ಮೆಡಿಸಿನ್, ಅದಕ್ಕೆ ಬೆಳಗ್ಗೆ ಬೀಸ್ತಾ ನಾವು ತಿಂತೀವ. ನಾವು ಬೇಡ ಆಪರೇಷನ್ನೇ ಮಾಡ್ಬಿಡ್ರಿ, ಆಮೇಲೆ ತಿರುಗಿ 6 ತಿಂಗಳಾದ್ಮೇಲೆ ತಿರುಗಿ ಬಂದು ಕೂತ್ಕೊಳ್ಳುತ್ತೆ. ಎಷ್ಟು ವರ್ಷ ಆಮೇಲೆ ಮಾಡ್ತಾನೆ ಇರಬೇಕು. ಆಮೇಲೆ ಅರ್ಥ ಆಯ್ತಾ? ಹಾಗೇನೆ ದೇವ್ರಿಗೆ ನಾವು ಪರಿಪೂರ್ಣ ಬಿಟ್ಕೊಡಲ್ಲ. ನಾವು ಪ್ರೈಸ್ ಅಲ್ಲ, ಕೂತು ತಿಂತೀರಾ ಇಲ್ಲ ಬಗ್ಗಿ ಆಪರೇಷನ್ ಮಾಡ್ಲಾ ಅಂತ ಕೇಳ್ತಾರೆ. ಇಲ್ಲ, ನಾನು ಬಗ್ಗಿ ಆಪರೇಷನ್ ಮಾಡ್ಕೋದೆ ಅಂತ ಮಾಡ್ಕೋಗು. ಇವತ್ತು ಎಷ್ಟೋ ಈ ನಾನ್ ವೆಜ್ ತಿಂದಿರಲ್ಲ, ಇವತ್ತು ಎಷ್ಟೋ ಜನ ನಾನ್ ವೆಜ್ ತಿಂತಾರೆ. ಯಾಕಂದ್ರೆ ಎಷ್ಟೋ ಮೆಡಿಸಿನ್ ಆಗಿದೆ ಅದು. ಮೆಡಿಸಿನ್ ಹೇ, ಬಿಟ್ಕೊಡ್ಬೇಕು ನೋಡಿ. ಅದೇ ಹೇಳೋದು, ಬಿಟ್ಕೊಡೋದು. इसीलिए आज बहुत क्रिश्चियन लोग भी रक्षा में हाथ ऊपर कर दिया, अभिषेक में ऊपर हाथ, फास्टिंग करो, यस आमीन, प्रार्थना मारो, यस चर्च के बा, यस कोडू, नो. अर्थ आयता? इसलिए अभिषेक है, रीबा काबा राबा शाबा, शाबा काबा सभी है, काबा काबा नहीं आ रहा है. क्यों? मैं नहीं दूंगा. अर्थ आयता? Is God shepherd in all areas of your life? ದೇವರು ನಿಮ್ಗೆ ಎಲ್ಲಾ ಏರಿಯಾದಲ್ಲೂ ಎಲ್ಲಾ ವಿಷಯದಲ್ಲೂ ಕುರ್ಬನಾಗಿದ್ದಾನ? Think करो, ಆಲೋಚಿಸ್ರಿ. किधर आप घाटी है, ಹಾಗಾದ್ರೆ ಯಾವ ವಿಷಯದಲ್ಲಿ ನೀವು ಕೊರತೆಯಾಗಿದ್ದೀರಿ? ಆ ವಿಷಯದಲ್ಲಿ ನೀವು ದೇವರಿಗೆ ಆ ಜಾಗವನ್ನ ಬಿಟ್ಕೊಡ್ಲಿಲ್ಲ. इसलिए हाथ क्यों ऊपर कर रहे हैं हम मालूम? ಕೈ ಎತ್ತದ ಏನ್ ಗೊತ್ತಾ? I am surrender. ನೋಡಿ, ಈ ಸರೆಂಡರ್ ಅಂತ ಹೇಳೋದಕ್ಕೆ ಸೂಚನೆ, 2 ಕೈ ಎದ್ರೆ ಸರೆಂಡರ್. पुलिस बोलता है हैंड्स अप. हैंड्स अप क्यों बोलता है? ಹ್ಯಾಂಡ್ಸ್, ಕೈ ಎತ್ತು ಅಂತ कुछ भी अभी ಹೇಳ್ತಾರೆ. नहीं करना आप. ಈಗ ನಾನೇನು ಮಾಡಕ್ ಆಗೋದಿಲ್ಲ.
मैं टोटली सरेंडर ನಾನು ಟೋಟಲಿ ನನ್ ಶರಣ ಆಗ್ತಾ ಇದ್ದೀನಿ. वैसा ही ಹಾಗೇನೆ वो भजन संगीत 23 ಕೀರ್ತನೆ 23 यहोवा ಯೆಹೋವ मेरा घर का चरवाहा ನನ್ನ ಮನೆಯ ಕುರುಬನು. घर के विषय में आप जो कुछ शिक्षा देते हो मैं मानता हूँ लॉर्ड ಮನೆ ವಿಷಯದಲ್ಲಿ ನೀವೇನು ಆಲೋಚನೆ ಹೇಳ್ತಾ ಇದ್ದೀರಾ ದೇವ್ರೆ, ನಾನು ಒಪ್ಪಿಕೊಳ್ತೇನೆ. लॉर्ड मेरा आई मीन शरीर के विषय में आप जो कुछ खाने को बोलते हो जो कुछ करने को बोलते हो मैं रेडी हूँ ऐसा आप दियो ಶರೀರದ ವಿಷಯದಲ್ಲಿ ದೇವ್ರೆ ನೀವ್ ಏನ್ ಹೇಳ್ತೀರಾ ನಾನು ಅದನ್ನ ಸಂಪೂರ್ಣವಾಗಿ ನಾನು ವಿಧೇಯನಾಗ್ತಾನೆ ಕೇಳ್ತೇನೆ ಅಂತ ಒಪ್ಕೊಳ್ರಿ. ಖಂಡಿತ ಅದಿರೋದಿಲ್ಲ. भजन संगीत 32 में बहुत अच्छा वचन देखो ಕೀರ್ತನೆ 32ರಲ್ಲಿ ಒಂದು ಒಳ್ಳೆ ವಾಕ್ಯವಿದೆ ನೋಡ್ರಿ. 32 में 8 ಯೆಹೋವನು ನನ್ನನ್ನು ಉಪದೇಶಿಸಿ ನಿಮ್ಮನ್ನು ಉಪದೇಶಿಸಿ ನಿಮ್ಮನ್ನು ನಡೆಸುವನು. देखो अभी आपको देखो कैसा समर्पण करना मैं आपको बोलता हूँ. ಹೆಂಗೆ ದೇವರಿಗೆ ಸಮರ್ಪಣೆ ಮಾಡೋದಂತ ಹೇಳ್ತೇನೆ. आप एक रास्ता रखाना वो नहीं. ನೀವೇ ಒಂದು ಆಲೋಚನೆ ಇಟ್ಕೊಂಡು ಒಂದು ಮಾರ್ಗ ಇಟ್ಕೊಂಡಿದ್ರ ಅದಲ್ಲ. अभी आपको पेट दर्द हो रहा है, ಈಗ ಹೊಟ್ಟೆ ನೋವು ಆಗ್ತಾ ಇದೆ. लॉर्ड आप कैसे इलाज करना चाहते हो करो बट मैं चंगाई होना इतना ही. ದೇವ್ರೆ ನೀನ್ ಹೆಂಗೆ ನಮ್ಗೆ ಶುಶ್ರೂಷಣೆ ಮಾಡ್ಬೇಕು ಅದ್ ಮಾಡಿ, ನಾನು ಒಪ್ಕೊಂತೀನಿ. परमेश्वर के टाइम हॉस्पिटल जाओ बोलेगा. ದೇವ್ರು ಹೇಳ್ತಾರೆ ಹೋಗು ಹಾಸ್ಪಿಟಲ್ಗೆ. ಇಲ್ಲ ಇಲ್ಲ ನಾನು ಹಾಸ್ಪಿಟಲ್ಗೆ ಹೋಗಲ್ಲ, ನಾನು ದೇವರೇ ನಂಬಿದ್ದೀನಿ ಅದನ್ನ ಹೇಳೋದು. ಬಿಟ್ಕೊಡೋ ಹೃದಯಗಳಿರ್ಬೇಕು. ಒಂದು ನಿಮಗೆ ಹಾಗೆ ಹೀಲ್ ಮಾಡ್ಬೋದು, ಹಾಸ್ಪಿಟಲ್ ಹೀಲ್ ಮಾಡಿ ಮೊಟ್ಟಲ್ಲಿ ಹೀಲ್ ಮಾಡ್ಬೇಕಷ್ಟೇ. ಹಾಸ್ಪಿಟಲ್ ಹೋಗಿ ದುಡ್ಡು ದೇವರೇ ಕೊಡಬೇಕು. ದೇವರೇ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಎಲ್ಲ ದುಡ್ಡು ನೀನೇ ಕೊಟ್ಬಿಡು. ಅಲ್ಲೂ ಅವರೇ ಕುರ್ಬ ಇಲ್ಲೂ ಅವರೇ ಕುರ್ಬ. ಅರ್ಥ ಆಯ್ತಾ? ऐसे बड़क बीस तो हालेलुया. अभी आपको खाना चाहिए. ಈಗ ನಿಮ್ಗೆ ಊಟ ಬೇಕು. ದೇವರೇ ಮನ್ನ ನೀನು ಕೊಟ್ಟ 40 ವರ್ಷದಲ್ಲಿ ಹಂಗೆ ದೇವ್ರ ಹಂಗೆ ಬಾಯಲ್ಲಿ ಅನ್ನ ಮನ್ನ ಬೀಳಂದ್ರೆ ಯಾವ ಮನ್ನ ಬೀಳಲ್ಲ. ಬೇಕಾದ್ರೆ ಯಾವ್ದು ಅಕ್ಕಿ ದೇವರಿಗೆ ರೂಟ್ ಹಾಕ್ಬೇಡಿ, ದೇವ್ರನ್ನ ನಂಬಿ. ರೋಶ್ನಿ ಯಾರ ಎಷ್ಟು ಕರಿತಾ ಇದ್ದೀರಾ? ಈಗ ಊಟ ಬೇಕಷ್ಟೇ. ಈಗ ಮಧ್ಯಾಹ್ನ ಊಟ ಬೇಕು. ನಿಮಗೆ ಕಾಗೆ ತಗೊಂಬಂದು ಕೊಟ್ರೆ ಏನು ಅಥವಾ ಮನ್ಸ ತಗೊಂಬಂದು ಕೊಟ್ರೆ ನಮ್ಗೆ ಊಟ ಬೇಕಷ್ಟೇ. ಆ ಮೈಂಡ್ ಸೆಟ್ನ ಬೆಳೆಸ್ಕೊಳ್ಬೇಕು ವಿಶ್ವಾಸಿಗಳು. ಭಕ್ತಿಗಳಾಗ್ಬಿಡ್ತೀರ. ಭಕ್ತಿ ಅಂದ್ರೆ ಗೊತ್ತಾ? ಇಲ್ಲ ಇಲ್ಲ ನಾನು ಹಾಸ್ಪಿಟಲ್ ಹೋಗಲ್ಲ, ನಾನು ಟ್ಯಾಬ್ಲೆಟ್ ತಗೊಳ್ಳಲ್ಲ. ಇದೆಲ್ಲ ಏನಾಗುತ್ತೆ? ಯಾಕಂದ್ರೆ ದೇವ್ರು ನಿಮ್ಮ ವಿಶ್ವಾಸ ಬೆಳೆದಿರೋ ದೇವ್ರು ಚೆನ್ನಾಗಿ ಗೊತ್ತು. ನಿಮ್ಮ ವಿಶ್ವಾಸ ಬೆಳೆದಿರಲ್ಲ. ಅಂಡರ್ಸ್ಟ್ಯಾಂಡ್ ಅವರೇ? आपको मालूम आपको विश्वास स्ट्रांग नहीं है. ನಿಮ್ಮಲ್ಲಿ ವಿಶ್ವಾಸ ಬಲವಾಗಿ ಇಲ್ಲ. ಸ್ಟ್ರಾಂಗ್ ಆಗೋರ್ಗು ಹೋಗಿ ಹಾಸ್ಪಿಟ್ಲಿಗೆ. ಅರ್ಥ ಆಯ್ತಾ? ಎಷ್ಟು ಬೆಳಗ್ಗೆ ಬಿಸ್ತು. ಸ್ಟ್ರಾಂಗ್ ಆಗೋರ್ಗೆ ಏನ್ ಮಾಡಿ ಹೋಗ್ಬೇಕಾಗ್ತದೆ. एक लड़की पूरा वॉमिट कर रहा है, उसका घर को मैं जा रहा हूँ, मेरे सामने 4 बार वॉमिट किया, मैं पूरा हॉस्पिटल नहीं गया क्या ऐसा पूछा. हाँ ऐसे मेरे को देख रहा है. ಒಂದ್ ಹುಡುಗಿ ವಾಮಿಟ್ ಮಾಡ್ತಾ ಇದ್ಲು. ನನ್ನ ಎದುರಿಗೆ ತುಂಬಾ ಸರಿ ಮಾಡುವಾಗ ನಾನು ಕೇಳ್ದೆ ಒಂದ್ಸರಿ ಹಾಸ್ಪಿಟ್ಲಿಗೆ ಹೋಗಿ ಬರೋದಂದ ತಕ್ಷಣನೇ ಅವರು ಆಶ್ಚರ್ಯವಾಗಿ, ನಾನು ಯೇಸು ಸ್ವಾಮಿ ನಂಬ್ತೀನಿ, ನಾನು ಹಾಸ್ಪಿಟಲ್ ನಂಬಲ್ಲ. ನೀನ್ ಇಂಜೆಕ್ಷನ್ ಭಯ ಪಡ್ಕೊಂಡು ಹೋಗ್ತಾ ಇದೆಯಮ್ಮ, ಆಮೇಲೆ ನೀನ್ ಬಂದು ದೇವ್ ನಂಬಿಲ್ಲ ಅಂದೆ ನಾನು. ಅರ್ಥ ಆಯ್ತಾ? ಯಾಕಂದ್ರೆ ನೀನ್ ನಿಜವಾಗ್ಲೂ ದೇವ್ ನಂಬಿದ್ರೆ ನಿನ್ನ ಬಾಯಲ್ಲಿ ವಾಕ್ಯಗಳು ಬರ್ತಿತ್ತು, ನಿನ್ನ ವಿಶ್ವಾಸ ಮುಖದಲ್ಲೇ ಗೊತ್ತಾಗ್ಬಿಡ್ತಿತ್ತು. ನೀನು ನೆಪ ಹೇಳ್ತಾ ಇದೀಯಾ ವಿಶ್ವಾಸನ ಹೆಸರಲ್ಲಿ, ಅದು ಸುಳ್ಳು. ನಾನು ಪ್ರೇಯರ್ ಮಾಡಿಲ್ಲ ಹುಡುಗಿಗೆ. ಅರ್ಥ ಆಯ್ತಾ? ನಿಜವಾಗ ದೇವ್ರು ನಂಬಿದ್ಯಾ? 53 ಅಧ್ಯಾಯ 53 ಮನಪಾಠ ಮಾಡಿ ಮಲಗು ಅಂದೆ. ಹಾಸ್ಪಿಟ್ಲ್ ಹೋಗ್ಬಾರ್ದ? 53 ಮನಪಾಠ ಮಾಡಿ ನಾನು ಪ್ರೇಯರ್ ಮಾಡೋದು ಬೇಡ, ವಾಸಿ ಆಗುತ್ತೆ. ಸುಸ್ತಾಗ್ಬಿಡ್ದೆ ಎಲ್ಲಿ ತಿರ್ಗೋದು. ಈಗ ಅದೇ ವಿಶ್ವಾಸ. ಆ ಹುಡುಗಿ ಏನು ಮಾಡಿದ್ಲು? ಓದಿದ್ಲು 3 ಸತಿ, ಮೆಮರೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ಲು, ಪರಿಪೂರ್ಣ ವಾಸಿ ಆಯ್ತು. ಹಲ್ಲೆಲೂಯ. ಅರ್ಥ ಆಗ್ತಿದ್ಯಾ? ಬೆಳಕು ಬೀಸ್ತಾ ನಿಮಗೆ ವಾಸಿ ಆಗ್ಬೇಕಷ್ಟೇನೆ. ನಾವು ಅದಕ್ಕೆ ದೇವತ್ರ ಆಮೇಲೆ ಇಸಿಲಿ परमेश्वर को हम क्या करना, हम समर्पण करना. ಆಗ್ತಾ ಇಲ್ಲ ದೇವ್ರೆ ನಾನೇನ್ ಮಾಡ್ಲಿ? ಬೇಕಾ? यहोवा मेरा ಚರ್ವಾಯಿ. सच में आपको चरवाई है? ನಿಜವಾಗ್ಲೂ ಕುರ್ಬಾನ? आपको किधर घाटी है? ಯಾವ ವಿಷಯದಲ್ಲೂ ಕೊರತೆ ಪಡ್ತಾ ಇದ್ದೀರಾ? परमेश्वर से पूछो. ದೇವ್ರ ಹತ್ರ ಕೇಳ್ರಿ. ದೇವರೇ ಸಮಾಧಾನ ಇದೆ, ಸಂತೋಷ ಇದೆ. ಆದ್ರೆ ಈ ಒಂದು ವಿಷಯದಲ್ಲಿ ನಮ್ಗೆ ಎಲ್ಲೋ ಕೊರತೆ ಇದೆ. ಅಲ್ಲಿ ನಮ್ಗೊಂದು ಆಲೋಚನೆ ಬೇಕಾಗಿದೆ. ನೀವು ಏನು ಆಲೋಚನೆ ಕೊಟ್ರು आप क्या शिक्षा दिया तो मैं सुनने को मैं रेडी हूँ, वो स्थान में आए तो परमेश्वर बात करे. ಯಾವ ವಿಷಯವನ್ನ ನೀವು ಹೇಳಿದ್ರು ನಾನು ಅದನ್ನ ಕೇಳೋದಕ್ಕೆ ಸಿದ್ಧನಾಗಿದ್ದೇನೆ ಅಂತ ಹೇಳಿ ನೀವು ಒಪ್ಕೊಳ್ಳುವಾಗ್ಲೇನೆ ಅದ್ ಬರೋದಕ್ಕೆ ಸಾಧ್ಯ. हालेलुया. आपको कुछ बोला तुरंत करने का व्यक्ति आप,
ನಿಮ್ಗೆ ಏನಾದ್ರೂ ಹೇಳಿದ್ರೆ ತಕ್ಷಣ ಮಾಡುವಂತ ವ್ಯಕ್ತಿನ ನೀವು? बट आप ऐसा फ्लेक्सिबल होना, ಆ ರೀತಿಯಾಗಿ ನೀವು ಫ್ಲೆಕ್ಸಿಬಲ್ ಆಗಿರ್ಬೇಕು, ಎಲ್ಲದಕ್ಕೂ ಬೆಂಡ್ ಆಗ್ಬೇಕು, ಎಲ್ಲದಕ್ಕೂನು ಆಗಿರ್ಬೇಕು. ಹಿಂಗಿದ್ರೆ ಪರಲೋಕದಲ್ಲಿ ನೋಡ್ಬೇಕು ನಿಮ್ಮನ್ನಷ್ಟೇ. ಹಂಗಿರ್ಬಾರ್ದು. ಫ್ಲೆಕ್ಸಿಬಲ್ ಹೋನ, ಫ್ಲೆಕ್ಸಿಬಲ್ ಆಗಬೇಕು. ಅದಕ್ಕೆ ನಿಮಗೆಲ್ಲ ಫ್ರೀಡಮ್ ಹೇಳ್ಕೊಡ್ತಾ ಇದ್ದೀನಿ. ಈಗ ಹುಡುಗಿ ಕೂಡ ಟ್ಯಾಬ್ಲೆಟ್ಸ್ ತಗೊಳ್ತಾನೆ ಇದೆ ಪಾಪ ಹುಡುಗಿ. ಈಗ ಹೋದ ವಾರ ಹೇಳ್ತು, ಅಪ್ಪ ಇವ್ ನನಗೆ ಈ ವಾರ ಸಾಕ್ಷಿ ಹೇಳ್ಬೇಕು, ದೇವ್ರು ನನಗೆ ಸೌಖ್ಯ ಮಾಡಿದ್ದಾರೆ ಅಂತ. ಇವಾಗ ಬೆಳೆದಿದೆಯಾ? ಹಾಗೆಯೇ ಬೆಳ್ಕೊಂಡು ಹೋಗು. ಅರ್ಥ ಆಯ್ತಾ? ಇಲ್ಲಮ್ಮ ನೀನು ಆಮೇಲೆ ವಾಕ್ಯನೇ ಓದಬೇಕು, ವಾಕ್ಯನೇ ಮನಪಾಠ ಮಾಡು, ನೀನು ವಾಕ್ಯದ ಸುಖ ನಾನು ಹೇಳಲಿಲ್ಲ. ಆ ಹುಡುಗಿಗೆ ಅದು ಆಗಲ್ಲ. अर्थ ಆಗ್ತಿದೆಯಾ? प्रेज़ द लॉर्ड। कुछ तो आप सीख रहे हो, इसलिए फाइनेंस के विषय में हम इधर ध्यान कर रहे हैं। ನಾವು ಫೈನಾನ್ಸ್ ಕುರಿತಾಗಿ ಧ್ಯಾನಿಸ್ತಾ ಇದ್ದೀವಿ. आपका हृदय परिपूर्ण समर्पण किया तो ये बाइबल स्टडी आप आके सुनो। लाइफ में मैं बोलता हूँ बहुत फाइनेंस आएगा। ನೀವು ಈ ಫೈನಾನ್ಸ್ ವಿಷಯದಲ್ಲಿ ಸಂಪೂರ್ಣವಾಗಿ ಸಮರ್ಪಣೆ ಮಾಡೋದಾದ್ರೆ ಆ ರೀತಿಯಾಗಿ ನೀವು ಮಾಡಿ ಇದನ್ನ ಕೇಳಿ ಅನುಸರಿಸ್ರಿ. ನಿಮ್ मैं ಜೀವಿತದಲ್ಲಿ आत्मिक आंख में देख रहा हूँ बहुत फाइनेंस आके गिरने वेट कर रहा है, बट इधर चेंज हो गया, फट आ जाएगा। ನಾನು ಆತ್ಮದಲ್ಲಿ ನೋಡ್ತಾ ಇದ್ದೀನಿ, ಫೈನಾನ್ಸ್ ಬಹಳಷ್ಟು ಕಾದಿದೆ. ನೀವು ಕನೆಕ್ಟ್ ಆದ ತಕ್ಷಣನೇ बहुत ಅದು फाइनेंस आएगा, ಬಹಳಷ್ಟು ಹಣ ಬರ್ತಾ ಇದೆ. मेरे को अच्छा मालूम है। ನಂಗೆ वैसे ಚೆನ್ನಾಗಿ ही ಗೊತ್ತಿದೆ. आरोग्य भी, ಹಾಗೇನೆ ಆರೋಗ್ಯ ಸಹ. I mean आपका माइंड ब्लॉक कर रहा है उधर, ನಿಮ್ಮ ಮೈಂಡ್ ಅನ್ನ ಅಲ್ಲಿ ತಡೆ माइंड ಮಾಡ್ತಾ ಇದೆ. चेंज हो गया, ನಿಮ್ಮ ಮೈಂಡ್ ಬದಲಾವಣೆ विश्वास ಆಯ್ತಾ? स्ट्रांग हो गया, ವಿಶ್ವಾಸ ಸ್ಟ್ರಾಂಗ್ ಆಯ್ತಾ? कोई भी आपको प्रेयर करना आवश्यकता नहीं, ಯಾರು ನಿಮಗೆ ಪ್ರೇಯರ್ ಮಾಡೋ ಅಗತ್ಯನೇ फट ಇಲ್ಲ, से आ जाएगा। ತಕ್ಷಣನೇ ಬರ್ತದೆ. इसलिए आपका माइंड ब्लॉक करता है। ನಿಮ್ಮ ಮೈಂಡ್ ಅದನ್ನ ತಡೆ ಹಿಡಿದಿದೆ. ज्यादा सुनो, ಅದರಿಂದ ಹೆಚ್ಚಾಗಿ ಕೇಳ್ರಿ. स्टॉप करो ये दुनिया का विषय को। ಲೋಕದ मिनिमम 1-2 मैसेज सुनो ये साल से, ಲೋಕದ ಕಾರ್ಯವನ್ನ ಕೇಳೋದನ್ನ ಬಿಡ್ರಿ. 2 hours ಮೆಸೇಜ್ ಕೇಳಿ. ಒಂದ್ ದಿನಕ್ಕೆ 2 ಅವರ್ ಮೆಸೇಜ್ ಕೇಳ್ರಿ. ಸ್ವಲ್ಪ ನೀವು ಸ್ಪಿರಿಚುವಲ್ ಸ್ಟ್ರಾಂಗ್ ಆಗುವಾಗ ನಿಮ್ಮ ವಿಶ್ವಾಸ ಸ್ಟ್ರಾಂಗ್ ಆಗುತ್ತೆ। आपका विश्वास स्ट्रांग होगा, ನಿಮ್ಮ ವಿಶ್ವಾಸ ಸ್ಟ್ರಾಂಗ್ ಆಗ್ತದೆ. विश्वास स्ट्रांग हो गया तो ವಿಶ್ವಾಸ ಸ್ಟ್ರಾಂಗ್ ಆದ್ರೆ लेना इजी। ತಗೊಳ್ಳೋದು ಈಸಿನೇ. विश्वास ही आपका माइंड को ब्लॉक करता है, ವಿಶ್ವಾಸ ನಿಮ್ಮ ಮೈಂಡ್ ಅಲ್ಲಿ ತಡೆ ಆಗಿದೆ. उसका डोर यही है। ವಿಶ್ವಾಸ ಒಳಗ್ ಬರೋದಕ್ಕೆ ಬಾಗ್ಲ ಯಾವ್ದಂದ್ರೆ क्या सुनते ಕಿವಿನೇ. हो? ಕೇಳ್ರಿ. क्या देख रहे हो, ಏನ್ ನೋಡ್ತಾ ಇದ್ದೀರಿ, क्या सुन रहे हो, ಏನ್ ಕೇಳ್ತಾ ಇದ್ದೀರಿ, माइंड को इफेक्ट करेगा। ನೀವು ಕೇಳಿದ್ದೆಲ್ಲ ನಿಮ್ಮ ಮೈಂಡ್ ಗೆ ಎಫೆಕ್ಟ್ क्योंकि ಮಾಡ್ತದೆ. इधर है आपका चंगाई, ನಿಮ್ಮ ಆರೋಗ್ಯ ಒಳಗಡೆ ಇದೆ, इधर है आपका आशीर्वाद, ನಿಮ್ಮ ಆಶೀರ್ವಾದ ಒಳಗಿದೆ, इधर है आपका सब कुछ पावर इधर है। ನಿಮ್ಮ ಎಲ್ಲಾ ಪವರ್ ನಿಮ್ಮ ಆತ್ಮದಲ್ಲಿ इधर ಇದೆ. लाइट आ गया तो ನಿಮ್ಗೆ ಈ ಇದು ಓಪನ್ अंदर ಆಯ್ತಂದ್ರೆ से शरीर से बाहर आ जाएगा, ನೋಡಿ ನಿಮ್ಮ ಆತ್ಮದಲ್ಲಿ ಇರೋದು Healing ಹಾಗೆ फट ऐसा आ ಶರೀರದ जाता है। ಮುಖಾಂತರ ಹೊರ ಬರ್ತದೆ, नया हो जाते हो। ಹೊಸದಾಗ್ತದೆ. फाइनेंस किधर भी हो फट ऐसा मैग्नेट जैसे आपको पीछे आ जाएगा। ಫೈನಾನ್ಸ್ ಎಲ್ಲೇ ಇದ್ರೂ ಪಟ್ಟಂತ ಮ್ಯಾಗ್ನೆಟ್ ಹಾಗೆ ಬರ್ತದೆ. इसलिए भक्ति छोड़ो, ಭಕ್ತಿ ಬಿಡ್ರಿ. ये साल आप अच्छा डिसीजन ಈ करो। ವಾರ ಈ ತಿಂಗಳು ಸಾರಿ ಈ ವರ್ಷದಲ್ಲಿ ಒಳ್ಳೆ ಡಿಸಿಷನ್ ತಗೊಳ್ರಿ. मैं थोड़ा फाइनेंस का मैसेज ज्यादा सुनूंगा। ಫೈನಾನ್ಸ್ ಮೆಸೇಜ್ ನ आपको क्या ಅಧಿಕವಾಗಿ चाहिए? ಕೇಳ್ತೇನೆ. ನಿಮ್ಗೆ ಏನ್ ಬೇಕಾಗಿರೋದು, आपको क्या जरूरत है? ನಿಮ್ಮ ಅಗತ್ಯ ಏನು? फाइनेंस जरूरत है? ಫೈನಾನ್ಸ್ यूट्यूब में ज्यादा फाइनेंस के बारे में बात किया हूँ, ಯೂಟ್ಯೂಬ್ ಅಲ್ಲಿ ಫೈನಾನ್ಸ್ ಕುರಿತಾಗಿ ಬಹಳಷ್ಟಿದೆ. फिर से सुनो, ತಿರ್ಗಿ ಕೇಳ್ರಿ, फिर से सुनो। ತಿರ್ಗಿ ಕೇಳ್ರಿ. आपको मालूम है मत सोचो, फिर से सुनो। ನನ್ ಗೊತ್ತು ಕೇಳಿದೀನಿ ಅಂತ ಅನ್ಕೋಬೇಡ್ರಿ, ಅದನ್ನೇ फिर से ತಿರ್ಗಿ सुनो। ಕೇಳ್ರಿ, ಕೇಳ್ತಾರ ಇರಿ. उस रहस्य परमेश्वर मेरे सेवक के बारे में बात करो, मेरे को वो टच करो। ಏನೋ ರಹಸ್ಯ ಇದೆ ಫೈನಾನ್ಸ್ ಕುರಿತಾಗಿ, ಅದನ್ನ ನಾನ್ ತಿಳಿಬೇಕು, ನನ್ನನ್ನ ಮುಟ್ಟಿ ಅಂತ ಹೇಳಿ ದೇವ್ರ ಹತ್ರ ಕೇಳ್ರಿ. फट से शिफ्ट हो जाता है। ನೀವು ಓಪನ್ ಆದ ತಕ್ಷಣ ನಿಮ್ಗೆ ಶಿಫ್ಟಿಂಗ್ हमारा चर्च का एक अनॉइंटिंग है, आपको बोलता हूँ, ನಮ್ಮ ಸಭೆ ಮೇಲೆ ಒಂದು ಅಭಿಷೇಕ ಇದೆ. सडन चेंज हो जाता है। ಸಡನ್ ಚೇಂಜಸ್ ಆಗ್ತದೆ. 450 रुपीज आ रहा था, फट ऐसा 4000 हो गया। ನೋಡಿ 450 ರೂಪಾಯಿ मैं ಬರ್ತಾ एक्सपीरियंस ಇದ್ದು किया हूँ, 4500 ರೂಪಾಯಿ ಆಯ್ತು. सडन चेंज हो जाता है। ಸಡನ್ ಆಗಿ सडन 50,000 हो जाएगा, ಸಡನ್ 50,000, सडन 2 लाख हो जाएगा, ಸಡನ್ 2 ಲಕ್ಷ, सडन 5 लाख हो जाएगा। ಸಡನ್ ಆಗಿ 5 ಲಕ್ಷ क्योंकि आपका ಆಗ್ತದೆ. माइंड बढ़ रहा है, ಮೈಂಡ್ ಬೆಳೀತಾ ಇದೆ, आपका माइंड स्ट्रांग हो रहा है। ನಿಮ್ಮ ಮೈಂಡ್ ಸ್ಟ್ರಾಂಗ್ ಆಗ್ತಾ ಇದೆ. ज्यादा मेहनत स्टॉप करो, ಬಹಳ ಶ್ರಮ ಪಡೋದನ್ನ ಬಿಡ್ರಿ. ನಡ್ಕೊಂಡು ಹೋಗೋದು ಕಷ್ಟ ಪಡಿದೆಲ್ಲ ನಿಲ್ಲಿಸ್ಬೇಕು. ಅದೇ ಕಷ್ಟ ದೇವ್ರ ವಾಕ್ಯದಲ್ಲಿ ಹೋಗ್ತೀನಿ, ಸುಖನ ಇಷ್ಟಪಡ್ರಿ. ನಡ್ಕೊಂಡು ಕಾಲು ನೋವು ಮಾಡ್ಕೊಂಡು ಆಮೇಲೆ ಕಾಲು ನೋವು ಮಾಡ್ಕೊಳ್ಳೋದು. ಕೂತ್ಕೊಂಡು ಚೆನ್ನಾಗಿ ವಾಕ್ಯ ಕೇಳ್ರಿ, ಸೊಗಸ್ನ ಇಷ್ಟಪಡಿ, ಒಳ್ಳೆ ಉದ್ದೇಶ ಅಚ್ಚ ಬೈಟ್ಗೆ ಆರಾಮ್ಸೆ ಜಾದ ಸುನು. ನೋಡಿ ಆರಾಮ ಕುತ್ಕೊಳ್ಳಿ, ಖುಷಿಯಾಗಿ ಕುತ್ಕೊಂಡು ಸುಖದಲ್ಲಿದ್ದು ವಾಕ್ಯಗಳನ್ನ ಚೆನ್ನಾಗಿ ಕೇಳಿ. ಜಾओ ಈ ರೀತಿಯಾಗಿ ಹೋಗ್ರಿ. ये साल में बहुत लोग लग्जरियस, ಈ ವರ್ಷ ಅನೇಕರು ಲಕ್ಸುರಿಯಸ್ ಆಗಿರ್ತೀರಿ, लग्जरियस ಏರಾಳವಾಗಿ ಅನುಭವಿಸ್ತೀರಿ, ಆರಾಮಾಗಿ ಲಕ್ಸುರಿಯಸ್ ಆಗಿರ್ತೀರಿ.
ನಾನು ನೀವು ಲಕ್ಷಸ್ ಆಗಿ ಇಷ್ಟಪಡ್ತೀವಿ ಅಂದ್ರೆ ನಾವ್ ಯಾಕೆ ಅವ್ರನ್ನ ಮಹಿಂಪಡಿಸೋದಕ್ಕೆ. ಆಮೆನ್. ಹಲ್ಲೆಲೂಯಾ. ಇದೆಲ್ಲ ದೇವ್ರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವ್ರ ಆಶೀರ್ವದಿಸಿ. ಟೈಮ್ ಆಯ್ತು. ನಮ್ಮನ್ನೊಬ್ಬರು ಕಂಪ್ನಿ ಕರ್ಕೊಂಡು ಹೋಗಿದ್ರು. ಅಲ್ಲಿ ಮಸಾಜ್ ಒಂದು ಮಿಷಿನ್ ಬಂದಿತ್ತು, ಭಾಳ ಕಾಸ್ಟ್ಲಿ ಅದು. ಹೊಸದಾಗಿ ಬಂದಿದ್ದು ಫಸ್ಟರ್, ನೀವು ಕುತ್ಕೊಳ್ಳಿ ಅಂತ ಅಂದರು. ಕುತ್ಕೊಂಡು ಒಂದು 20 ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಥ್ಯಾಂಕ್ ಯು ಲಾರ್ಡ್. ಕಾಲೆಲ್ಲ ಸ್ವಲ್ಪ ನೋವಿತ್ತು, ಎಲ್ಲ ಕ್ಲಿಯರ್ ಆಯಿತು. ನೋಡಿದ್ರ ಯೆಹೋವನ ಕುರುಬನು. ಚೆನ್ನಾಗಿ ನಮ್ಮ ಮನೇಲಿ ಹೇಳ್ತಿದ್ದೆ, ನಾವು ಚೆನ್ನಾಗಿ ಬ್ಲೆಸ್ಸಿಂಗ್ ಆದಾಗ ಅದು ಆ ಥರ ಒಂದು ಮೈ ತಂದು ಇಟ್ಬಿಡ್ಬೇಕು. ಸಭೆ ಮುಗಿದ ತಕ್ಷಣ ನಾವು ಕೂತ್ಕೊಂಡ್ಬಿಡ್ಬೇಕು. ಅಪಾಡು ಮೆಸೇಜ್ ಹಾಕೊಂಡ್ಬಿಡ್ಬೇಕು. ಕಾಲಿಂದ ಕೈಯಿಂದ ಎಲ್ಲ ಥರದ ಒಂದು 20 ನಿಮಿಷ ಒಂದು ಮನುಷ್ಯ ಥರ ಬೆರ್ಲಿಗೆಲ್ಲ ಕಡ್ಕಡ್ ಕಾಣುತ್ತೆ, ಹಂಗೆ ಪ್ರೆಸ್ ಮಾಡುತ್ತೆ. ಒಬ್ಬ ಮನುಷ್ಯ ಬಂದು ನಮ್ಗೆ ಅದಕ್ಕೂ ಥರ ಅಷ್ಟು ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಅದೆಷ್ಟೋ ಲಕ್ಷ ಅಂತ ಅದು ಎಂಪ್ಲಾಯೀಸ್ಗೆ ತೊಗೊಂಬಂದು ಹಾಕಿದ್ದಾರೆ. ಫಸ್ಟ್ ನೀವೇ ಕೂತ್ಕೊಂಡ್ಬಿಡಿ ಅಂದ್ಬಿಟ್ರು. ಸರಿ ನೀವೆಲ್ಲ ಹೋಗ್ರಿ ಅಂದ್ಬಿಟ್ಟು ನಾನು 20 ನಿಮಿಷ ಹಾಕ್ಬಿಡ ಆರಾಮಾಗಿ ಕೂತ್ಬಿಟ್ಟು ಎಲ್ಲಿಂದ ಕಡೆ ಅಂತ ಎತ್ತುತ್ತೆ. ತಕ ಆಮೇಲೆ ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಅಲ್ಲೇ ಕೂತ್ಕೊಂಡ್ಬಿಡೋಣ ಅನಿಸ್ಬಿಡು. ಎಲ್ಲ ಮಸಾಜ್ ಮಾಡಿಬಿಡುತ್ತೆ. ಸುಮ್ಮನೆ ಸ್ಯಾಂಪಲ್ ನೆಕ್ಸ್ಟ್ ಹೇಳಿದ್ದೀನಿ. ನೆಕ್ಸ್ಟ್ 1 ಅವರ್ ಮುಂಚೆ ಹೋಗ್ಬಿಡ್ತೀನಿ ಬ್ರದರ್, ನೀವೆಲ್ಲ ಕೆಲಸ ಮುಗಿಸ್ಕೊಳ್ಳಿ, 1 ಅವರ್ ಕೂತ್ಕೊಂಡ್ಬಿಡ್ತೀನಿ. ನೋಡಿ, ದೇವರು ನಮ್ಮನ್ನ ಸೊಗಸುಪಡಿಸೋದಕ್ಕೆ ಎಷ್ಟು ಕಾರ್ಯಗಳು ಇಟ್ಟಿದಾರಲ್ಲ, ಇದೆಲ್ಲ ದೇವ್ರು ತೋರಿಸ್ತಾ ಇದ್ದಾರೆ. ಲಕ್ಸುರೀಸ್ ಇಷ್ಟಪಡಿ, ದೇವ್ರು ಕೊಟ್ಟೆ ಕೊಡ್ತಾರೆ. ಎಲ್ಲ ನಿಮ್ಮಲ್ಲಿ ಒಂದು ಮಸಾಜ್ ಮಷಿನ್ ಬರಲಿ ಎಷ್ಟು ನಮ್ದಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಬಂದು ಮಲ್ಕೊಂಡ್ಬಿಟ್ಟು ಆಮೇಲೆ ವಾಕ್ಯ ಕೇಳಬೇಕು. ಆರೋಗ್ಯ ಉಂಟಾಗ್ಬೇಕು. ಎಷ್ಟು ಎಲ್ಲ ಕಾಲು ನೋವು ಹೋಗ್ಬಿಡ್ತು, ಫ್ರೀ ಆಗ್ಬಿಡ್ತು. ಫ್ರೀ ಹೋಗಿ ಬುಲಾರಾವ್. ಹಲ್ಲೆಲೂಯಾ. ಇನ್ನೊಂದು ಬೈ ನಮ್ಮ ಮಲಗೋದು ಫುಲ್ ಎಲ್ಲ ಮಸಾಜ್ ಮಾಡ್ಬಿಡ್ತೀವಿ. ಅದೆಲ್ಲ ಲಕ್ಷಗಳು, 10 ಲಕ್ಷ 15 ಲಕ್ಷ. ಸಖತ್ ಟೆಕ್ನಾಲಜಿ ಬಹಳ ಬೆಳೀತಾ ಇದೆ. ಬಿಸಿನೀರಲ್ಲಿ ಏನೋ ಇದೆ ನಮಗೇನೆ. ಎಲ್ಲ ಹೇಳಿ ನಮಗೆ. ಆಪ್ಕೆ ಲಿಯೆ, ಆಪ್ ಪರಮೇಶ್ವರ ರಾಜ್ ಕೆ ಲಿಯೆ, ಆಪ್ ಜೀನಾ ದೀರ್ಘಾಯುಷ್ಯಾಗಿರ್ಬೇಕು. ನೀವೆಲ್ಲ ಇಷ್ಟಪಡಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ನಮ್ಗೆ ಇವತ್ತು ಸತ್ರ ಸಾಕು, ಪರಲೋಕ ಹೋಗ್ಬಿಡ್ಬೇಕು. ಅಪ್ಪ ದೇವರ ಪರಲೋಕ ಬೇಡ, ಪರಲೋಕ ಬರ್ಲಿ, ಆಮೇಲೆ ಹೋಗೋಣ. ಇಲ್ಲಿ ಪರಲೋಕ ನೋಡಿ ಸ್ವಲ್ಪ. ಆಮೇಲೆ ಅದಕ್ಕೆ ಒಂದ್ಸರಿ ಕಷ್ಟ ಬರುವಾಗ ದೇವ್ರಂಗೆ ಇದು ಇಷ್ಟ ಆಗ ದೇವ್ರೆ ಅದೆಲ್ಲ ಕೇಳ್ಬೇಕು. ದೇವ್ರ ಅವ್ರ ಅಪ್ಪ ಅವರು ಕೇಳಿ ನೋಡಿ, ಅವ್ರು ನಿಮ್ಮ ತುಂಬ ಚೆನ್ನಾಗಿ ನಡೆಸ್ತಾರೆ. ಟೈಮ್ ಆಯ್ತು, ಹೀಗೆ ಮಾತಾಡಿದ್ರೆ ಫುಲ್ ಕೂತ್ಬಿಡ್ತೀರಾ. ಹಲ್ಲೆಲೂಯಾ. ಬೆಳಗ್ಗೆ ಜಾಗಿಂಗ್ ಮಾಡ್ತಾರೆ. ಏನಕ್ಕೆ? ಅವರ ಶುಗರ್ ಲೆವೆಲ್ ಕಮ್ಮಿ ಆಗಿ ಲೆವೆಲ್ ಆಗ್ಬೇಕಂತ. ನಾನು ನೋಡೋದು ದೇವರ ರಾಜ್ಯಕ್ಕೋಸ್ಕರ. ಅವರು ವಾಕಿಂಗ್ ಮಾಡೋದು ಈ ಜಗತ್ತಲ್ಲಿ ಅವ್ರ ಆಸ್ತಿ ಉಳಿಸ್ಕೊಳಕ್ಕೆ. ನಾನು ವಾಕಿಂಗ್ ಮಾಡೋದು ಅವ್ರ ರಾಜ್ಯ ಕಟ್ಟೋದಕ್ಕೋಸ್ಕರ. ಬೆಳಕು ಬಿಸ್ತಾ ಇದೆಯಾ? वो लोग खा रहे हैं क्यों? आस्ती नहीं जाना, हम खा रहे हैं क्यों? परमेश्वर का राज बढ़ना, हम आरोग्य में रहना। अच्छा खाओ, अच्छा जूस पियो, ಚೆನ್ನಾಗಿ ಜ್ಯೂಸ್ ಕುಡೀರಿ. ದೇವರೇ ನಿನಗಾಗಿ ನಾನು ಜ್ಯೂಸ್ ಬೇಕು. ನಾನು ಬದುಕಿದ್ರೆ ಸುಮಾರು ಜನಕ್ಕೆ ಬ್ಲೆಸ್ಸಿಂಗ್ ಅಪ್ಪ. ನಾನು ಇರೋದ್ರಿಂದ ಸುಮಾರು ಜನಕ್ಕೆ ಆಶೀರ್ವಾದ. ಅದೆಲ್ಲ ಆಸೆ ಪಡ್ಬೇಕು. ನಮ್ಗೆ ಗೊತ್ತೇನು ಬೇಡ ಬ್ರದರ್. ಫಾಸ್ಟಿಂಗು, ಉಪವಾಸ, ಹಾಗೆ ಬಾಯಲ್ಲ ಅಂತೊಳಗೆ ಹೋಗ್ಬಿಟ್ಟು ಸೋದ್ರ ಬ್ರದರ್ ಅಪ್ಪ ನಿನ್ ಪರಲೋಕ ನನಗೆ ಬೇಡ, ಯೇಸುನು ಬೇಡ. ನಿನಗೆ ಊಟ ಕೊಟ್ಟಿಲ್ಲ ಯೇಸು, ನನಗೆ ಬೇಡ. ऐसा बोल देगा, मेरे को ऐसा ही बोला एक आदमी, ನೀನ್ ಯೇಸು ನೀನ್ ಇಟ್ಕೊಪ್ಪ, ನನಗೆ ಬೇಡ ಅಂದ್ಬಿಟ್ಟು. क्योंकि ऐसा था मैं खड़े हो जाएंगे ऐसे बात किया तो. इसलिए आप लोग स्ट्रांग हो जाओ. ಮಕ್ಕಳು ನೀವೇ ನಮ್ಮ ಮನೆಯವರು. ಅದಕ್ಕೆ ನಿಮ್ಗೆ ತುಂಬಾ ಟೈಮ್ ಕೊಡ್ತೀವಿ ನಾವು. ಅದಕ್ಕೆ ನಿಮ್ಮ ಮನೆಗೆಲ್ಲ ಬಂದಾಗ ಯಾಕೆ 3 ಅವರ್ 2 ಅವರ್ ಕುತ್ಕೊಳ್ತೀವಿ ಅಂದ್ರೆ ನೀವೆಲ್ಲ ಸ್ಟ್ರಾಂಗ್ ಆಗ್ಬೇಕು. ನೀವೆಲ್ಲ ಸ್ಟ್ರಾಂಗ್ ಆದ್ರೆ ನಾಳೆ ನಿಮ್ಮ ಹಿಂದೆ ಜನ ಬರ್ತಾರೆ. ನಮ್ಗೆ ದೊಡ್ಡ 500 ಜನ ಬರ್ಬೇಕು ನಾವು ಆಗಲ್ಲ. ನನಗೊಂದು ಸ್ವಲ್ಪ ಜನ ಕೊಡಿದ್ರು ಕೂಡ ನೀವೆಲ್ಲ ತುಂಬಾ ಚೆನ್ನಾಗಿರ್ಬೇಕು. ನಿಮ್ಮ ಮನೆಗಳೆಲ್ಲ ಉದ್ಧಾರ ಆಗೋದು ನಾವು ನೋಡ್ಬೇಕು. ನೀವೆಲ್ಲ ಖುಷಿಯಾಗಿರ್ಬೇಕು. ಅದೇ ನನ್ನ ಸಾಕು. ಅದಕ್ಕೆ ನನ್ನ ಸಂತೋಷ. ನಾವು ತಿನ್ಬೇಕು, ನೀವು ತಿನ್ಬೇಕು. ನಾವು ಕಾರ್ಲು ಹೋಗ್ಬೇಕು, ನೀವು ಕಾರ್ಲು ಹೋಗ್ಬೇಕು. ಉದ್ದೇಶಗಳು ಸೇರಲ್ಲ. ಅದಕ್ಕೆ ನಮ್ಮ ಜನಕ್ಕೆ ಆ ಉದ್ದೇಶಗಳನ್ನ ಚೇಂಜ್ ಮಾಡ್ತಾ ಇದ್ದೀನಿ ನಮ್ಮ ಮೆಸೇಜಲ್ಲಿ. ಉದ್ದೇಶಗಳು ಚೇಂಜ್ ಆಗಲಿ ಅಷ್ಟೇನೆ. ನಾನು ಬಾಳೋದು ಏನಕ್ಕೆ? ನಾನು ತಿನ್ನೋದು ಏನಕ್ಕೆ? ನಾನು ಬಟ್ಟೆ ಹಾಕೊಳ್ಳೋದು ಏನಕ್ಕೆ? ಎಲ್ಲ ದೇವ್ರ ನಾವು ಮಹಿಮೆ. ಜಗತ್ತವರು ವರ್ಲ್ಡ್ ಸಿಸ್ಟಮ್ ಅವ್ರು ಏನಕ್ಕೆ? ಅವ್ರು ತೋರ್ಸ್ಕೊಳ್ಳೋಕ್ಕೆ. ನಾನು ಆಗಲ್ಲ. ದೇವ್ರ ರಾಜ್ಯ ಮಹಿಮೆಗಾಗಿ ನಾನು ಇನ್ನೂ ದುಡ್ಡು ಕೊಡಿ ದೇವ್ರೆ, ಇನ್ನೂ ನಿನ್ನ ಕೆಲಸಗಳನ್ನ ನಾನು ಮಾಡ್ತೇನೆ. ಸ್ತೋತ್ರ ಸ್ವಾಮಿ. ಯಜನಿಗೆ ಆಶೀರ್ವಾದಾಗಿತ್ತು. ಹಲ್ಲೆಲೂಯಾ. ಎಲ್ರಿಗೂ ಒಂದು ಪ್ರಾಕ್ಟಿಕಲ್ ಒಂದು ಎಕ್ಸರ್ಸೈಸ್ ಒಂದು ತೋರಿಸ್ಕೊಡ್ತೀನಿ. ಹಿಂಗೆ ಮಾಡಿ, ಹಿಂಗೆ ಕೂತ್ಕೊಳ್ತೀರಾ.
ಆಕ್ಷನ್ ಕಾರು ಕೂತ್ಕೊಳ್ತೀರಾ? ಕುತ್ಕೊಂತೀರಾ ಇಲ್ಲ ಬಗ್ತೀರಾ? ಪೈಲ್ಸ್ ಕುತ್ಕೊಂಡು ಚೆನ್ನಾಗಿ ವಾಕ್ಯ ಕೇಳಿದ್ರೆ ಪೈಲ್ಸ್ ಗುಣ ಆಗುತ್ತೆ, ಇಲ್ಲಾಂದ್ರೆ ಬಗ್ಕೊಂಡಲ್ಲಿ ಆಪರೇಷನ್ ಮಾಡೋಕ್ಕಾಗುತ್ತೆ. ನಮ್ದು ಅದೆಲ್ಲ ನಿಮ್ಗೆ ಆಗ್ಬಾರ್ದು. ಚೆನ್ನಾಗಿ ಒಳ್ಳೆ ಸೊಗಸಾದ ಬೆಡ್ಗಳು ತಗೊಳ್ಳಿ, ಚೆನ್ನಾಗಿ 4 ಅವರ್ ಮಲಗಿದ್ರು ರೆಸ್ಟಲ್ಲಿ ಎದೊಳ್ಬೇಕು. ಅಲ್ಲಿ ಚುಚ್ಚುತ್ತೆ, ಇಲ್ಲಿ ಚುಚ್ಚುತ್ತೆ, ಬೆಳಗ್ಗೆ ತಕ್ಷಣ ಹಿಂಗೆ ಅನ್ನೋದು, ಏನೋ ಅಂತ ನೋವ್ತಾ ಇದೆ, ಇದೆಲ್ಲ ಇರ್ಬೇಕು. ಚೆನ್ನಾಗಿ ಮಲಗಬೇಕು, ಚೆನ್ನಾಗಿ ಮಲಗಿ ಬೆಳಗ್ಗೆ ಎದ್ದಬೇಕು. ಥ್ಯಾಂಕ್ ಯು ಲಾರ್ಡ್, ನಿಮಗೆ ಸ್ತೋತ್ರ. ಅದಕ್ಕೆ ಬಟ್ಟೆ ಹಾಕೊಳ್ಳೋ ಕಂಫರ್ಟಾಗಿ ಬಟ್ಟೆ ಹಾಕೊಳ್ಬೇಕು. ಇಲ್ಲಿ ಹೇಳ್ಕೊಂಡು ಹೋಗ್ತಿದ್ರೆ ಆಮೇಲೆ ಹಿಂಗೆ ನಡೆಯೋದು ಆಮೇಲೆ ಕಂಫರ್ಟಾಗಿ ಬಟ್ಟೆಗಳು ಹಾಕಿ. ಅದಕ್ಕೆ ಸ್ಟ್ಯಾಂಡರ್ಡ್ ಬಟ್ಟೆಗಳು, ಕಂಪ್ನಿ ಬಟ್ಟೆಗಳು, ಯಾಕಂದ್ರೆ ಅವ್ರು ಅಷ್ಟು ಫಿಟ್ಟಿಂಗ್, ಪಕ್ಕಾ ಫಿಟ್ಟಿಂಗ್ ಇರುತ್ತೆ. ಹಾಕೊಂಡ್ರೆ ನಿಮ್ಗೆ ಅಷ್ಟು ಕಂಫರ್ಟ್ ಆಗಿರುತ್ತೆ ಅಲ್ವಾ? ಹೇಳ್ಕೊಂಡು ಕೂತ್ಕೋಬೇಕು, ಹಿಂಗೆ ಅನ್ನೋದು, ಹಂಗೆ ಅನ್ನೋದು, ಹಿಂಗೆ ಮಾಡೋದು, ಇದೆಲ್ಲ ಇದು ಲೈಫ್ ಆಗಿರಬಾರ್ದು. ಅರ್ಥ ಆಯ್ತಾ? ಬೆಳಗ್ಗೆ ಬಿಸ್ತು. ಅದಕ್ಕೆ ನಾವು ಕಂಫರ್ಟಾಗಿರ್ಬೇಕು, ಲಕ್ಸುರಿಯಸ್ ಆಗಿರ್ಬೇಕು, ಅವ್ರಿಗಾಗಿ ಜೀವಿಸ್ಬೇಕು. ಹಿಂಗೋಗಿ ನೋಡಿ, ನಿಮ್ಮನ್ನು ದೇವರು ಅಲಂಕಾರ ಮಾಡ್ತಾರೆ. ನೀವು ಸಾಯಿಲ್ಲ ಸುಲಭವಾಗಿ, ಯಾಕಂದ್ರೆ ನೀವು ದೇವ್ರಿಗೆ ಬಹಳ ಮುಖ್ಯ. ಸತ್ರ ಯಾರಿಗೂ ನಷ್ಟ, ಅವ್ರಿಗೆ ನಷ್ಟ. ನಿಮ್ಮನ್ನು ಕಳ್ಕೊಳ್ಳೋದವ್ರಿಗೆ ಇಷ್ಟಪಡಲ್ಲ, ನಿಮಗೆ ದೇವರು ಅದ್ಭುತ ಮಾಡ್ತಾರೆ. ಸ್ತೋತ್ರ ಸ್ವಾಮಿ. ಹಾಗಾದ್ರೆ ಫೈನಾನ್ಸಲ್ಲಿ ಉದ್ಧಾರ ಆಗ್ಬೇಕಾ? ಇದಲ್ಲದೆ ಬೇರೆ ಮಾರ್ಗನೇ ಇಲ್ಲ. ನೀವು ಹಿಂಗೆ ಹಿಡಿದ್ರೆ ಹೋಯ್ತು. हालेलुया, हालेलुया. ಎಲ್ಲ ಹಣ ನಿಮ್ಮ ಕೈಗೆ ಬರುತ್ತಲ್ವಾ, ಅದು ಬೀಜ ಅಂತ ಮರಿಬೇಡಿ. इसीलिए आप बीज को बहुतों को दे देगा, फल को आप खा रहे हो, वो अच्छा है. बट बहुत लोग बीज को खाता है, फल को देता है. ಒಂದೊಂದು ದುಡ್ಡು ಕೂಡ ಅಲ್ಲಿ ಬೀಜ ಇರುತ್ತೆ. ಅನೇಕ ಸಮಯ ನೀವು ಬೀಜನ ಮನುಷ್ಯನ ಕೊಟ್ಬಿಟ್ಟಿರ್ತೀರ, ಹಣ್ಣನ್ನ ನೀವು ಚರ್ಚಿಗೆ ಹಾಕ್ತೀರ, ಅದು ಬೆಳೆಯಲ್ಲ. ಬೀಜಗಳನ್ನ ಹಾಕಿ. ಅದಕ್ಕೆ ಸ್ಯಾಲ್ರಿ ಬರೋಕೆ ದೇವರದಲ್ಲಿ ಎಷ್ಟು ಬೀಜ ಎಷ್ಟು ಹಣ್ಣು ಅದು ನೀವೇ ಡಿಸೈಡ್ ಮಾಡಬೇಕು. ಆ ಬೀಜ ಸರಿಯಾಗಿ ಹಾಕಿ ಸರಿಯಾಗಿ ಬೆಳೆಯಿತು. ಕರ್ತ ನಿಮ್ಮನ್ನು ಆಶೀರ್ವದಿಸಿ. ಒಂದು ಹಾಡು ಹಾಡುವಾಗ ಖುಷಿಯಾಗಿ ಸಂತೋಷವಾಗಿ ನೀವೆಲ್ಲ ಹೇಗಿರ್ಬೇಕು? ಲಕ್ಸುರಿಯಸ್ ಆಗಿ, ಲಕ್ಸುರಿಯಸ್ ಲೈಫ್, ಖುಷಿಯಾದ ಜೀವನ. ಹಾಲೆಲೂಯಾ, ಹಾಲೆಲೂಯಾ. ಏನಕ್ಕೊಳ್ಳೆ ಜೀವವೂற்று அது வற்றாது, எனக்குள்ளே அது வற்றாது, எனக்குள்ளே ஜீவவூற்று அது வற்றாது ஒரு நாளும். அது வற்றாது பாத்திரம் நிரம்பி நிரம்பி வழிகின்றது, வழிந்து ஓடுகின்றது. வழிந்து ஓடுகின்றது. எனக்குள்ள ஜீவவூற்று அது வற்றாது, எனக்குள்ள ஜீவவூற்று அது வற்றாது. ನೀವು लग्जरियस ನೀವು ಬಾಳ್ಬೇಕಂದ್ರೆ आप लग्जरियस में जीना तो ज़्यादा देने का व्यक्ति हो, ಗಿಲ್ಟ್ ಹೋगा. 10 ಜನಕ್ಕೆ ಊಟ ಹಾಕ್ಸಿ ನೀವು ಒಳ್ಳೆ ಬಿರಿಯಾನಿ ಊಟ ಮಾಡಿ ನಿಮಗೆ ಗಿಲ್ಟ್ ಆಗಲ್ಲ. ಫಾಸ್ಟ್ ಹೇಳ್ಬಿಟ್ಟು ಲಗ್ಜರಿಯಸ್ ಇರಬೇಕಂದ್ಬಿಟ್ಟು ನೀವು ಕತ್ಕೊಂಡು ಹೋಗ್ಬಿಟ್ಟು ಆಮೇಲೆ ಹೋಟ್ಲಲ್ಲಿ ಆರಾಮಾಗಿ ತಿಂತಾ ಇದ್ರೆ ಅದು ಆಶೀರ್ವಾದ ಅಲ್ಲ. ನೀವು ಒಳ್ಳೆ ಕೊಡೋ ವ್ಯಕ್ತಿ ಆಗಿದ್ರೆ, ನೀವು ಲಗ್ಜರಿಯಸ್ ಆಗಿರುವಾಗ 4 ಜನ ನಿಮ್ಮನ್ನು ನೋಡಿ ಬೈದ್ರು ಕೂಡ ನೀವು ಮಾತು ಮಾಡಿದ್ರೆ ನೀವು ಒಳ್ಳೇದೇ ಮಾಡ್ತೀರಿ. ಯಾಕಂದ್ರೆ ನೀವು 4 ಜನಕ್ಕೆ ಒಳ್ಳೇದು ಮಾಡ್ತಾ ಇದೀಯ.
ಹಲ್ಲೆಲೂಯಾ. Hallelujah. ಫಾಸ್ಟ್ ಹೇಳ್ಬಿಟ್ಟು ಬ್ರ್ಯಾಂಡ್ ಬಟ್ಟೆ ಹಾಕೋಬೇಕು, ಇದ್ಮೇಲೆ ನಾನು ಏನು ಒಳ್ಳೊಳ್ಳೆ ಬ್ರ್ಯಾಂಡ್ ಬಟ್ಟೆ ಹಾಕಿ ಒಂದು 10 ಬಟ್ಟೆ 4 ಜನಕ್ಕೆ ಬಟ್ಟೆ ತಗೊಡಿ. ದೇವರೇ ನಿಮಗೆ, ನೀವು ಸಾಧಾರಣ ಬಟ್ಟೆ ತಗೊಂಡ್ರು ಹಾಕೋ ಒಳ್ಳೆ ಬಟ್ಟೆ. ನೀನು ಎಷ್ಟು ಜನ ಬಟ್ಟೆ ತಗೊಡ್ತೀಯಾ, ನೀನು ಹಾಕೊಳ್ಬೇಕು. ಅದಕ್ಕೆ ನೋಡಿ ರಾಜರು ಮನಸ್ಸಾಕ್ಷಿ ಒಪ್ಪುತ್ತೆ. ನಮ್ಮ ಮನಸ್ಸಾಕ್ಷಿ ಕೂಡ ಏನ್ ಮಾಡುತ್ತೆ, ಅಕ್ಸೆಪ್ಟ್ ಮಾಡ್ಕೊಡುತ್ತೆ. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನೋಡಿ ಒಡವೆ ಹಾಕೋಕೆ ಮೊದಲೆಲ್ಲ ಒಂಥರ ಭಯ ಇತ್ತು. 3 ದಿನ ಫಾಸ್ಟಿಂಗ್ ಇದೆ, ಯಾಕಂದ್ರೆ ಯಾರು ನಾವು ಕೊಟ್ಟಿಲ್ಲ. ಅದಕ್ಕೆ ಬಿತ್ತನೆ ಮಾಡ್ತೀವಿ, ಅದೆಲ್ಲ ಇವಾಗ ಭಯ ಇಲ್ಲ. ನಮ್ಮ ಯಾರು ಅಯ್ಯೋ ಏನಪ್ಪ ಈಗ ಹಾಕೊಂಡಿದ್ದಾರೆ, ಜನ ಕಾಸು ಕೊಡ್ತಾರೆ, ಅದೆಲ್ಲ ಚಿಂತೆ ಮಾಡೋದೇ ಇಲ್ಲ. ಯಾವಾಗ ಈ ಡಬ್ಬ ಇಟ್ನೋ ಈಗ ಗೋಲ್ಡ್ ಆಫರಿಂಗ್ ಜಾಸ್ತಿ ಆಗ್ತಾ ಇದೆ. ಬೆಳಿಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. Hallelujah. ನೋಡಿ ದೇವ್ರು ಹೇಳಿದ್ರು, ನೀನು ಫೋರ್ಸ್ ಮಾಡ್ಬೇಡ, ಇಟ್ಬಿಡು, ಇಷ್ಟಾದ್ರೆ ಕೊಡದೆ ಹೋಗ್ಲಿ ಅಂತ. ಯಾರೋ ಬಾಬಲ್ಲಿ ಗೋಲ್ಡ್ ಇಟ್ಟಿದ್ರು, ಯಾರನ್ನು ಗೊತ್ತಿಲ್ಲ, ಅವ್ನು ಆಶ್ವಸ್ತೇನೆ ಯೇಸು ನಾಮದಲ್ಲಿ. Amen. ಹಲ್ಲೆಲೂಯಾ. Hallelujah. ಗೋಲ್ಡ್ ಎಲ್ಲ ಬರುತ್ತೆ ಇನ್ನು ಮೇಲೆ. Amen. ಇನ್ನೊಬ್ರು ಮನ್ಸ ದೇವ್ರು ಮಾತಾಡಿದ್ದಾರೆ, ಒಂದು ಗೋಲ್ಡ್ ಕಾಯಿನ್ ಪಾಸ್ಟರ್ಗೆ ತಗೊಡ್ಬೇಕು. ನೋಡಿ ನಾವು ಬೇಡ ಅಂತೀವಿ, ಗೋಲ್ಡ್ ಹಾಕೊಂಡಿದೀವಿ, ನಮ್ಗೇನು ಗೋಲ್ಡು ದೇವ್ರು ಕೊಟ್ಟಿದ್ದಾರೆ. ಯಾವಾಗ ನಾವು ನಾಟಕಗಳು ಮಾಡುವಾಗ ₹1 ಬರಲ್ಲ, ಫ್ರೀಯಾಗಿರೋವಾಗ ದೇವ್ರು ಕೊಟ್ಟೆ ಕೊಡ್ತೀವಿ. ಹೀಗೆ ಲ್ಯಾಂಡ್ ಬರಬೇಕು, ಹೀಗೇನೆ ಎಲ್ಲ ಬರಬೇಕು. ಹಲ್ಲೆಲೂಯಾ. Hallelujah. ಚೆನ್ನಾಗಿ ಕೊಡ್ರಿ, ಚೆನ್ನಾಗಿ ಹಾಕೊಡ್ರಿ. ಯಾರು ಕೊಡದೆ ನೀವು ಹಾಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ, ಹಿಂಗಂತ ಇರ್ತೀರ. ನಾನು ಚೆನ್ನಾಗಿ ದೇವ್ರ ರಾಜ್ಯ ಕೊಡ್ತಾ ಇದ್ದೀನಿ, ಸಂತೋಷವಾಗಿರ್ತೀನಿ. ಹಲ್ಲೆಲೂಯಾ. ಕರ್ತನ ಅಭಿಷೇಕ ನಿಮ್ಮ ಮೇಲೆ ಬರಲಿ. Amen. ಅನೇಕ ಯಾರು ಗೊತ್ತಿಲ್ಲ, ದೇವ್ರು ನೀವೆಲ್ಲ ಲಗ್ಜರಿಯಸ್ ಆಗ್ಬಿಡಿ. ಕರ್ತನಿಗೆ ಕೊಡೋದು ಲಗ್ಜರಿಯಸ್ ಆಗ್ಬೇಕು, ನಿಮ್ಮ ಲೈಫ್ ಲಗ್ಜರಿಯಸ್ ಆಗ್ಬೇಕು. ಥ್ಯಾಂಕ್ ಯು ಲಾರ್ಡ್. ಲಗ್ಜರಿಯಸ್ ಇಂದ ಓಡಬೇಡಿ, ದೇವರೇ ನಿಮ್ಮನ್ನು ಲಗ್ಜರಿಯಸ್ ಮಾಡ್ತಾರೆ. ದೇವರೇ ನಿಮ್ಮನ್ನು ಲಗ್ಜರಿಯಸ್ ಮಾಡ್ತಾರೆ. ದೇವರೇ ನಿಮ್ಮನ್ನು ತಿನ್ನಿಸಿ ಉಣಿಸಿ ನನ್ನ ರಾಜ್ಯಕ್ಕಾಗಿ ಕಷ್ಟಪಡುವ ಮಕ್ಕಳನ್ನ ಘನಪಡಿಸ ಇರೋದೇ ಇಲ್ಲ. ದೇವರು ಆರೋಗ್ಯ ನದಿಯಾಗಿ ಬರುತ್ತೆ, ನದಿಯಾಗಿ ಬರದೆ ಈಗ. ಎಸ್ 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 ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನದಿಯಾಗಿ ಇಳಿಯಲಿ, ನದಿಯಾಗಿ ಇಳಿಯಲಿ, ನದಿಯಾಗಿ ಇಳಿಯಲಿ. ಕಾದಾರ ರಿಕಾಪ ರಿಬಾಲ ರೂಢವ. ನಿಮ್ಮ ಮನವನ್ನು ಹಿಂಡುವ, ವೇದನೆ ಪಡಿಸುವ ಚಿಂತೆಗಳೆಲ್ಲ ನೀಗಿ ಹೋಗಲೇ. ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ. ಯೇಸುವಿನ ನಾಮದಲ್ಲಿ ತಂದೆಯೇ. ಬಂದು ನಿಮ್ಮೆಲ್ಲರಿಗೂ ಸ್ತೋತ್ರ. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.